ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನ ನೀಡ್ತೇನೆ. ಮೊದಲನೇ ಸುದ್ದಿ ಅಥವಾ ಮೊದಲನೇ ಸ್ಟೋರಿ, ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ. ಸದ್ಯಕ್ಕಂತೂ ಮಧ್ಯಪ್ರಾಚ್ಯದಲ್ಲಿ ಈ ಡ್ರೋನ್ ಅಥವಾ ಮಿಸೈಲ್ಗಳ ಆರ್ಭಟ ಇಲ್ಲ. ಅದರ ಬದಲಿಗೆ ರಾಜತಾಂತ್ರಿಕ ಚದುರಂಗದಾಟ ನಡೀತಾ ಇದೆ. ಒಂದ್ ಕಡೆ ಇರಾನ್ ಮನವಿಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಳೆ ದೋಹಾದಲ್ಲಿ ಒಂದು ಶಾಂತಿ ಮಾತುಕತೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಇರಾನ್ನ ಮತ್ತೊಂದು ಬೇಡಿಕೆ ಇತ್ತು. ಅಂದ್ರೆ ಅಮೆರಿಕ ಏನು ಮುಟ್ಟುಗೋಲು ಹಾಕೊಂಡಿದೆ, ತನ್ನ $6 ಶತಕೋಟಿ ಹಣ ಏನಿದೆ ಅದನ್ನ ರಿಲೀಸ್ ಮಾಡಬೇಕು ಅಂತ ಇರಾನ್ ಒತ್ತಾಯವನ್ನ ಈ ಹಿಂದೆಯಿಂದಲೂ ಕೂಡ ಮಾಡ್ತಾ ಬಂದಿದೆ. ಅದನ್ನ ಅಂದ್ರೆ ರಿಲೀಸ್ ಮಾಡೋದಾಗಿ ಒಂದು ಭರವಸೆ ಕೂಡ ಇರಾನ್ಗೆ ಸಿಕ್ಕಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಟ್ರಂಪ್ಗೆ ಸುಪ್ರೀಂ ಕೋರ್ಟ್ನ ಅಂದ್ರೆ ಅಮೆರಿಕಾದ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ತೀರ್ಪು ಟ್ರಂಪ್ಗೆ ಮತ್ತೊಮ್ಮೆ ಆನೆ ಬಲವನ್ನ ತುಂಬಿದೆ. ಇದರ ಜೊತೆಗೆ ಜುಲೈನಲ್ಲಿ ಏನು ಖಮೇನಿ ಅಂತ್ಯಕ್ರಿಯೆ ನಡೆಯುತ್ತೆ, ಈ ಅಂತ್ಯಕ್ರಿಯೆಗೆ ಇಡೀ ಜಗತ್ತೇ ಸಜ್ಜಾಗಿದೆ. ಎಲ್ಲದರ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇದೇ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಮಧ್ಯಪ್ರಾಚ್ಯದ ಯುದ್ಧ ಫೆಬ್ರವರಿ 28ಕ್ಕೆ ಆರಂಭವಾಯಿತು. ಈ ಒಂದು ಯುದ್ಧ, ಈ ಯುದ್ಧದ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂತ ಅಂದ್ರೆ ಇರಾನ್ನಲ್ಲಿ ಪರಮಾಣು ಶಕ್ತಿ ಇದೆ, ಇರಾನ್ ಪರಮಾಣು ಸ್ಥಾವರಗಳನ್ನು ಹೊಂದಿದೆ, ಅಲ್ಲಿ ಪರಮಾಣು ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಜಾಸ್ತಿ ನಡೀತಾ ಇದೆ, ಸ್ಟೋರೇಜ್ ನಡೀತಾ ಇದೆ. ಮುಂದೊಂದು ದಿನ ಇರಾನ್ ಈ ಪರಮಾಣು ತನ್ನ ಅಸ್ತ್ರ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಒಂದು ರೀತಿ ಭೀಕರ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹತ್ರ ಯಾವುದೇ ಪರಮಾಣು ಶಕ್ತಿ ಇರಬಾರ್ದು, ಇರಾನ್ಗೆ ತನ್ನ ಹತ್ರ ಪರಮಾಣು ಶಕ್ತಿ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಆಗಿತ್ತು, ಹೀಗಾಗಿ ಅಥವಾ ಶಕ್ತಿಯ ವಿಚಾರವಾಗಿತ್ತು, ಹೀಗಾಗಿ ಅದನ್ನು ನಾಶಪಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಆರಂಭ ಆಯಿತು. ಆದರೆ ಆ ಯುದ್ಧ ಆರಂಭವಾಗಿ ಹೋಗ್ತಾ 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 ಅದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ. ಒಂದು ಕಡೆ ಅಮೆರಿಕ ಈ ಹಾರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇದೆ, ಮತ್ತೊಂದು ಕಡೆ ಇರಾನ್ ಕೂಡ ಇಲ್ಲ, ಹಾರ್ಮುಜ್ ಜಲಸಂಧಿಯ ಮೇಲೆ ಆಧಿಪತ್ಯ ನಮ್ಮದೇ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಇಲ್ಲಿವರೆಗೂ ಇಷ್ಟು ದಿನಗಳ ಕಾಲ ಈ ಯುದ್ಧ ಡ್ರ್ಯಾಗ್ ಆಗ್ತಾ ಇತ್ತು. ಜೊತೆಗೆ ಯಾವಾಗ ಯುದ್ಧ ಆರಂಭವಾಯಿತೋ ಅದಾದ್ಮೇಲೆ ಮೊದಲನೇದಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಒಂದು ಶಾಂತಿ ಒಪ್ಪಂದ ನಡೆಯುತ್ತೆ. ಆದರೆ ಆ ಶಾಂತಿ ಒಪ್ಪಂದದ ಪ್ರಸ್ತಾವನೆಯಲ್ಲಿ ಒಂದಷ್ಟು ಅಂಶಗಳನ್ನ ಇರಾನ್ ಉಲ್ಲೇಖ ಮಾಡಿತ್ತು. ಅದರಲ್ಲಿ ಒಂದು, ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಇಸ್ರೇಲ್ ಅನ್ನುವಂಥದ್ದು. ಆದರೆ ಅದನ್ನೂ ಮೀರಿ ಇಸ್ರೇಲ್ ದಾಳಿಯನ್ನ ಮಾಡುತ್ತೆ ಲೆಬನಾನ್ ಮೇಲೆ. ಆಗ ಆ ಶಾಂತಿ ಒಪ್ಪಂದ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏನು ಇಸ್ಲಾಮಾಬಾದ್ನಲ್ಲಿ ನಡೆದಿತ್ತು ಶಾಂತಿ ಒಪ್ಪಂದ, ಅದು ಬ್ರೇಕ್ ಡೌನ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಯುದ್ಧ ಅದು ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಹಾರ್ಮುಜ್ನಲ್ಲಿ ಬಿಕ್ಕಟ್ಟು ಶುರುವಾಗುತ್ತೆ. ಜಾಗತಿಕವಾಗಿ ಸಾಕಷ್ಟು ತೊಂದರೆಯನ್ನು ನಾವೆಲ್ಲರೂ ಕೂಡ ಅನುಭವಿಸಿದ್ದೀವಿ. ಅದಾದ್ಮೇಲೆ ಮತ್ತೆ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ಮತ್ತೆ ಒಂದು ಶಾಂತಿ ಒಪ್ಪಂದ ಇದೆ ಅಂತ ಹೇಳಿದ್ರು. ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇತ್ತು. ಬಟ್ ಅದು ಕೂಡ ಕ್ಯಾನ್ಸಲ್ ಆಗತ್ತೆ. ಇದೀಗ ನಾಳೆ ದೋಹಾದಲ್ಲಿ ಮತ್ತೆ ಶಾಂತಿ ಒಪ್ಪಂದದ ಮಾತುಕತೆ ನಡೆಯುತ್ತೆ ಎನ್ನುವಂಥ ಒಂದಷ್ಟು ವಿಚಾರಗಳಿದೆ. ಹೀಗಾಗಿ ಇಡೀ ಜಗತ್ತು ಕಾಯ್ತಾ ಕೂತಿದೆ ಏನಾಗಬಹುದು ನಾಳೆ ಅಂತ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದಷ್ಟು ನಿರ್ಬಂಧಗಳಿದೆ, ಅದನ್ನು ಸಡಿಲಿಕೆ ಮಾಡಬೇಕು, ಕಂಪ್ಲೀಟ್ ಆಗಿ ಕಂಟ್ರೋಲ್ನ ನನಗೆ ಕೊಡಬೇಕು ಅನ್ನೋದು ಇರಾನ್ನ ವಾದ. ಆದರೆ ಇದರ ಜೊತೆಗೆ ಇದಕ್ಕೆ ಅಮೆರಿಕ ಮೇ ಬಿ ಒಪ್ಪೋದು ಬಹಳ ಕಷ್ಟ, ಯಾಕಂದರೆ ಅಮೆರಿಕ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಕಾಯ್ತಾ ಇದೆ. ಹಾಗೆ ಒಂದಷ್ಟು ವಿಚಾರಗಳು, ಈಗ ಇಷ್ಟು ದಿನ ಯುದ್ಧ ಆಗಿದೆ, ಈ ಯುದ್ಧದಲ್ಲಿ ಏನಾದರೂ ಅಕಸ್ಮಾತ್ ಇರಾನ್ ಸಂಧಾನಕ್ಕೆ ಒಪ್ಪಿದ್ರೆ ಅಥವಾ ಅಮೆರಿಕ ಹೇಳಿರುವಂಥ ಕಂಡೀಷನ್ಸ್ಗಳಿಗೆ ಇರಾನ್ ಒಪ್ಪಿದ್ರೆ, ಅಮೆರಿಕಾದ ಹತ್ರ ಏನು ಇರಾನ್ನ ಆಸ್ತಿ ಇದೆ ಅಥವಾ ಒಂದಷ್ಟು ದುಡ್ಡಿದೆ, ಅದು $6 ಶತಕೋಟಿ ಹಣ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಯಾವುದೇ ರೀತಿ ಅಮೆರಿಕ ಇರಾನ್ಗೆ ಮಾಡ್ತಾ ಇರುವಂಥ ಸಹಾಯ ಅಲ್ಲ ಅಥವಾ ಅನುದಾನ ಕೂಡ ಅಲ್ಲ, ಬದಲಿಗೆ ಇದು ಇರಾನ್ದೇ ಹಣ. ಇದು ಈ ಹಿಂದೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈ ಇರಾನ್ನ ಹಣವನ್ನ ಅಥವಾ ಆಸ್ತಿಯನ್ನ ಅಮೆರಿಕ ಮುಟ್ಟುಗೋಲು ಹಾಕೊಂಡಿರುತ್ತೆ. ಇದನ್ನ ರಿಲೀಸ್ ಮಾಡುವಂಥ ಒಂದು ಭರವಸೆ ಕೂಡ ಸಿಕ್ಕಿದೆ. ಹೀಗಾಗಿ ಆರ್ಥಿಕವಾಗಿ ಇದು ಇರಾನ್ಗೆ ಅತಿ ದೊಡ್ಡ ಲಾಭ ಅಥವಾ ಒಂದು ರೀತಿ ಸುಧಾರಿಸ್ಕೊಳ್ಳುತ್ತೆ ಇರಾನ್ ಇಷ್ಟೊಂದು ಹಣ ಸಿಕ್ಕಿದ್ರೆ. ಯಾಕಂದ್ರೆ ಆಲ್ರೆಡಿ ಯುದ್ಧದಿಂದ ಸಾಕಷ್ಟು ಆರ್ಥಿಕವಾಗಿ ಕುಸಿತವನ್ನ ಕಂಡಿದೆ ಇರಾನ್. ಹೀಗಾಗಿ ಹಣ ಸಿಗುತ್ತೆ, ಆರ್ಥಿಕವಾಗಿ ಬಲ ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅಕಸ್ಮಾತ್ ಇರಾನ್ ಏನಾದರೂ ಅಮೆರಿಕಾದ ಕಂಡೀಷನ್ಸ್ಗಳಿಗೆ ಒಪ್ಕೊಳ್ಳುತ್ತಾ ಏನು ಎತ್ತ ಎಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ. ಹಾಗಾದರೆ ಈ ಒಪ್ಪಂದಗಳಲ್ಲಿ ಏನೆಲ್ಲ ಇರುತ್ತೆ, ಏನು ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಉಭಯ ದೇಶಗಳ ನೇರ ದಾಳಿ ಸದ್ಯಕ್ಕಂತೂ ಸ್ಥಗಿತವಾಗಿದೆ. ಈ ಹಿಂದೆ ಯಾವಾಗ ಶಾಂತಿ ಒಪ್ಪಂದ ಆಗಿತ್ತು, ಶಾಂತಿ ಒಪ್ಪಂದ ಆದಮೇಲೂ ಕೂಡ ನಿಯಮಗಳನ್ನು ಮೀರಿ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಯಾವಾಗ ಆ ಗೊಂದಲ ಶುರುವಾಗೋದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ
ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದ್ರೂ ಕೂಡ ಅಲ್ಲಿ ಒಂದು ಸಿಂಗಾಪುರದ ಶಿಪ್ ಮೇಲೆ ಇರಾನ್ ಅಟ್ಯಾಕ್ ಮಾಡುತ್ತೆ. ಬಟ್ ಇರಾನ್ ಹೇಳುತ್ತೆ ಅದು ಬೇರೆ ರೂಟಲ್ಲಿ ಬರ್ತಾ ಇತ್ತು, ಅನಧಿಕೃತ ಮಾರ್ಗದಲ್ಲಿ ಚಲಿಸ್ತಾ ಇತ್ತು, ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರಲಿಲ್ಲ ಅಂತೆಲ್ಲ ಇರಾನ್ನ ವಾದ. ಬಟ್ ಅದು ಹೋಗ್ತಾ ಇದ್ದಿದ್ದು ಕರೆಕ್ಟ್ ಆದ ರೀತಿಯಲ್ಲಿ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಆ ವಿಚಾರವಾಗಿ ಒಂದಷ್ಟು ಗೊಂದಲಗಳಿತ್ತು. ಯಾವಾಗ ಶಿಪ್ ಮೇಲೆ ದಾಳಿಯನ್ನು ಮಾಡುತ್ತೆ ಇರಾನ್, ಆಗ ಹಾರ್ಮುಜ್ನಲ್ಲಿ ಡ್ರೋನ್ ದಾಳಿ ಶುರುವಾಗುತ್ತೆ. ಹಾಗೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಇರಾನ್ ಅಮೆರಿಕಾದ ನೆಲೆಗಳು ಎಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಮಿಲಿಟರಿ ನೆಲೆ ಇದೆ ಅದರ ಮೇಲೂ ಕೂಡ ದಾಳಿ ಮಾಡುತ್ತೆ, ಎಚ್ಚರಿಕೆಯನ್ನು ನೀಡುತ್ತೆ. ಇದೆಲ್ಲ ಆದಮೇಲೆ ಸಂಧಾನ ಮುರಿದು ಬೀಳುತ್ತೆ. ಆದರೆ ನಾಳೆ ದೋಹಾದಲ್ಲಿ ಮತ್ತೆ ಒಂದು ಮಹತ್ವದ ಸಂಧಾನ ಇದೆ. ಹೀಗಾಗಿ ಸದ್ಯಕ್ಕೆ ಉಭಯ ದೇಶಗಳ ನಡುವಿನ ನೇರ ದಾಳಿಗಳು ಸ್ಥಗಿತವಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಹಿತದೃಷ್ಟಿಯಿಂದ ಅಮೆರಿಕ ಸಮ್ಮತಿಯನ್ನ ನೀಡಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಹಿಂದೆ ಸರಿಯೋಣ ಅಂತ ಪರಸ್ಪರ ಅಮೆರಿಕ ಹಾಗೂ ಇರಾನ್ ಒಪ್ಪಿಗೆಯನ್ನು ಸೂಚಿಸಿವೆ ಎನ್ನುವಂಥ ಮಾಹಿತಿ, ಅಂದರೆ ನಾಳಿನ ಸಂಧಾನಕ್ಕೆ. ಆದರೆ ನಾಳಿನ ಸಂಧಾನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾರ್ಮುಜ್ ಜಲಸಂಧಿ ಮೇಲೆ ಹಕ್ಕನ್ನು ಸಾಧಿಸೋದಕ್ಕೆ ಇರಾನ್ ಹೊಸ ತಂತ್ರವನ್ನೇ ರೂಪಿಸ್ತಾ ಇದೆ. ಅಂದರೆ ಈ ಟೋಲು ಅದು ಇದು ಅಥವಾ ನನ್ನ ಪರ್ಮಿಷನ್ ತಗೊಳ್ಬೇಕು ಅಂತೆಲ್ಲ ಏನು ಹೇಳ್ತಾ ಇದೆ, ಇದು ಹೊಸ ತಂತ್ರ ಆಗಿದ್ರೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆಯ ಹಿತದೃಷ್ಟಿಯಿಂದ ಸದ್ಯಕ್ಕೆ ಉಭಯ ದೇಶಗಳ ನಡುವಿನ ನೇರ ಮಿಲಿಟರಿ ದಾಳಿಗಳನ್ನು ಸ್ಟಾಪ್ ಮಾಡೋದಕ್ಕೆ ಅಮೆರಿಕ ಸಮ್ಮತಿಯನ್ನು ನೀಡಿದೆ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗೋದನ್ನು ತಡೆಯೋದಕ್ಕೆ ಸದ್ಯಕ್ಕೆ ಹಿಂದೆ ಸರಿಯೋಣ ಅಂತ ಪರಸ್ಪರ ಅಮೆರಿಕ ಹಾಗೆ ಇರಾನ್ ಒಪ್ಕೊಂಡಿದೆ. ಸದ್ಯಕ್ಕೆ ಒಂದು ಸಂಘರ್ಷಕ್ಕೆ ಬ್ರೇಕ್ ನೀಡಿ ಮಾತುಕತೆಯ ಮೂಲಕ ಏನು ಈ ಬಿಕ್ಕಟ್ಟಿದೆ ಈ ಬಿಕ್ಕಟ್ಟನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಒಪ್ಪಿಗೆಯನ್ನು ಸೂಚಿಸಿವೆ. ಆದರೆ ನಾಳಿನ ಸಂಧಾನ ಸಭೆಯಲ್ಲಿ ದೋಹಾದಲ್ಲಿ ನಡೀತಾ ಇರುವಂಥ ಒಂದು ಮೀಟಿಂಗ್ನಲ್ಲಿ ಅಲ್ಲಿ ಮತ್ತೇನು ಉಲ್ಟಾ ಹೊಡಿತಾವೆ ಎರಡು ರಾಷ್ಟ್ರಗಳು ಗೊತ್ತಿಲ್ಲ. ಆದರೆ ಮತ್ತೊಂದು ಕಡೆ ನಾನು ಆಗಲೇ ಹೇಳಿದೆ, ಇರಾನ್ನ ಹಣ ಏನಿತ್ತು ಅಥವಾ ಆಸ್ತಿ ಏನಿತ್ತು ಅದನ್ನು ಅಮೆರಿಕ ಮುಟ್ಟುಗೋಲು ಹಾಕೊಂಡಿತ್ತು ಈ ಹಿಂದೆ. ಅದು ಹಿಸ್ಟ್ರಿ, ಅದನ್ನು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಆ ಹಣ ಈಗ ಮತ್ತೆ ಇರಾನ್ನ ಖಜಾನೆಗೆ ಬರುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇರಾನ್ ಖಜಾನೆಗೆ $6 ಬಿಲಿಯನ್ ಬರುತ್ತಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ. ಮುಟ್ಟುಗೋಲು ಹಾಕೊಂಡಿದ್ದ ಇರಾನ್ ಹಣ ರಿಲೀಸ್ ಆಗುತ್ತಾ? ಕತಾರ್ನಿಂದ $6 ಶತಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಅಧ್ಯಕ್ಷ ಪೆಜೆಶ್ಕಿಯಾನ್ ಕೂಡ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದದ ಭಾಗವಾಗಿ ಈ ರೀತಿ ಒಂದು ಆರ್ಥಿಕ ನೆರವು ಸಿಗುತ್ತಾ ಇರಾನ್ಗೆ ಕಾದು ನೋಡಬೇಕು. ಜೊತೆಗೆ ಯಾವಾಗ ಈ ರೀತಿ ಒಂದು ಮಾಹಿತಿ ಸಿಕ್ತೋ, ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಸಿಕ್ತೋ, ಆಗ ಇದು ಇರಾನ್ ಜನತೆಗೆ ಸಿಕ್ಕ ದೊಡ್ಡ ಜಯ ಅಂತ ಟೆಹರಾನ್ ಹೇಳ್ತಾ ಇದೆ. ಆದರೆ ಈ ಹಣ ರಿಲೀಸ್ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮುದ್ರೆಯನ್ನ ಅಮೆರಿಕ ಒತ್ತಿಲ್ಲ. ಅಂದರೆ ಅಧಿಕೃತವಾಗಿ ಅದೇನು ಹೇಳ್ಕೊಂಡಿಲ್ಲ, ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಏನೂ ಹೇಳಿಲ್ಲ. ಹೀಗಾಗಿ ನಿಜವಾಗ್ಲೂ ಹಣ ರಿಲೀಸ್ ಆಗುತ್ತಾ ಗೊತ್ತಿಲ್ಲ. ಆದರೆ ಈ ಹಣ ಯಾವ ಕಾರಣಕ್ಕೆ ಮುಟ್ಟುಗೋಲು ಹಾಕೊಂಡಿದೆ ಅಮೆರಿಕ ಅಂತ ನೋಡ್ತಾ ಹೋಗೋದಾದ್ರೆ, ಈ ಹಣ ಏನಿದೆ ಇದು ಹಿಂದೆ ಸೌತ್ ಕೊರಿಯಾ ಬ್ಯಾಂಕುಗಳಲ್ಲಿ ಸಿಲುಕಿದ್ದ ಇರಾನ್ನ ತೈಲ ಮಾರಾಟದ ಆದಾಯ. ಇದು ಇರಾನ್ದೇ ಹಣ. ಬದಲಿಗೆ ಇದು ಯಾವುದು ಅಮೆರಿಕ ಕಡೆಯಿಂದ ಯುದ್ಧದ ವಿಚಾರವಾಗಿ ನೀಡ್ತಾ ಇರುವಂಥ ಯಾವುದೇ ನೆರವಲ್ಲ, ಸಹಾಯ ಅಲ್ಲ, ಅನುದಾನ ಅಲ್ಲ. ಬದಲಿಗೆ ಇದು ಇರಾನ್ದೇನೆ ತೈಲ ಮಾರಾಟದ ಆದಾಯ. 2023ರಲ್ಲಿ ಅಮೆರಿಕ ಇರಾನ್ ಖೈದಿಗಳ ವಿನಿಮಯ ಒಪ್ಪಂದದ ಭಾಗವಾಗಿ ಸುಮಾರು $6 ಬಿಲಿಯನ್ ಅನ್ನು ಕತಾರ್ನ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಯಿತು. ಬಟ್ ಅದು ಅಲ್ಲೇ ಸ್ಟ್ರಕ್ ಆಗಿದೆ, ಅದು ಮತ್ತೆ ಇರಾನ್ಗೆ ಸಿಗಲಿಲ್ಲ. ಹೀಗಾಗಿ ನಾಳೆ ನಡೆಯುವಂಥ ಒಪ್ಪಂದದಲ್ಲಿ ಈ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳು ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ನಾವು ಈ ಜಿ ಕನ್ನಡ ನ್ಯೂಸ್ DNA ಪ್ರತಿದಿನವೂ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀವಿ. ಸದ್ಯಕ್ಕಂತೂ ಯುದ್ಧ ನಡೀತಾ ಇರೋದು ಇರಾನ್ ಅಥವಾ ಅಮೆರಿಕ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಸದ್ಯಕ್ಕಂತೂ ಯುದ್ಧದ ಹಾಟ್ಸ್ಪಾಟ್ ಆಗಿದೆ. ಈ ಹಾರ್ಮುಜ್ನಲ್ಲಿ ಇರಾನ್ ಟೋಲ್ ತಂತ್ರವನ್ನು ಅಥವಾ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಹಾರ್ಮುಜ್ ನಿರ್ವಹಣೆಗೆ ಒಮಾನ್ ಜೊತೆ ಇರಾನ್ ಒಂದು ಗುಪ್ತವಾದಂಥ ಸಭೆಯನ್ನು ನಡೆಸಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಹಡಗುಗಳಿಗೆ ಸೇವಾ ಶುಲ್ಕವನ್ನು ವಿಧಿಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಆದರೆ ಇರಾನ್ನ ಈ ಟೋಲ್ ಪ್ರಸ್ತಾವನೆ ಏನಿದೆ ಅಮೆರಿಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಕಸ್ಮಾತ್ ಈಗ ಯಾವುದೋ ಒಂದು ದಾರಿನಲ್ಲಿ ನಾವು ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟು ಆ ದಾರಿಯಲ್ಲಿ ನಾವು ಪಾಸ್ ಆಗ್ತೀವಿ ಅಂತ ಅಂದರೆ ಅದರ ಅರ್ಥ ಏನು? ಆ ದಾರಿಯ ಕಂಪ್ಲೀಟ್ ಕಂಟ್ರೋಲ್ ಆ ಪರ್ಸನ್ ಹತ್ರ ಇರುತ್ತೆ ಅಂತ. ಹೀಗಾಗಿ ಈ ರೀತಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಟೋಲ್ ಬಂದರೆ ಆಗ ಕಂಪ್ಲೀಟ್ ಕಂಟ್ರೋಲ್ ಇರಾನ್ಗೆ ಹೋಗ್ಬಿಡುತ್ತೆ. ಹಾರ್ಮುಜ್ ಜಲಸಂಧಿಯ ಕಂಪ್ಲೀಟ್ ಕಂಟ್ರೋಲ್ ಇರಾನ್ಗೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಸ್ತಾವನೆಗೆ ಅಮೆರಿಕ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ.
ಇದು ಅಂತಾರಾಷ್ಟ್ರೀಯ ಜಲಮಾರ್ಗ. ಇದರಲ್ಲಿ ಎಲ್ಲ ದೇಶಗಳಿಗೂ ಕೂಡ ಹಕ್ಕಿದೆ. ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ಕೇವಲ ಇರಾನ್ನ ಆಸ್ತಿ ಮಾತ್ರ ಅಲ್ಲ, ಇದು ಅಂತಾರಾಷ್ಟ್ರೀಯ ಜಲಮಾರ್ಗ. ಹೀಗಾಗಿ ಇಲ್ಲಿ ಶುಲ್ಕವನ್ನ ವಿಧಿಸುವಂತಿಲ್ಲ ಅಂತ US ಹೇಳ್ತಾ ಇದೆ. ಜಲಸಂಧಿಯ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸೋದಕ್ಕೆ ಟೆಹರಾನ್ ಒಂದ್ ಕಡೆ ಕಸರತ್ತನ್ನ ಮಾಡ್ತಾ ಇದೆ. ಹೀಗಾಗಿ ಈ ಉಭಯ ದೇಶಗಳ ನಡುವೆ ಈ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ನಾಳಿನ ದೋಹಾ ಮಾತುಕತೆಯಲ್ಲಿ ಈ ಟೋಲ್ ವಿಷಯನೇ ಒಂದು ಪ್ರಮುಖ ಅಜೆಂಡಾ ಕೂಡ ಆಗಬಹುದು. ಹೀಗಾಗಿ ಏನಾಗುತ್ತೆ ನಾಳೆ ಕಾದು ನೋಡಬೇಕು. ಇದರ ಜೊತೆಗೆ ಖಮೇನಿಯ ಅಂತ್ಯಕ್ರಿಯೆ ಫೆಬ್ರವರಿ 28ರಂದು ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗುತ್ತೆ. ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ಅಂತ್ಯಕ್ರಿಯೆ ನಡೆದಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಇದರ ಜೊತೆಗೆ ಜುಲೈನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದು ಕೂಡ ಕನ್ಫರ್ಮ್ ಕೂಡ ಆಗಿದೆ. ಆದರೆ ಈ ಖಮೇನಿ ಅಂತ್ಯಕ್ರಿಯೆಗೆ ಭಾರತಕ್ಕೂ ಕೂಡ ಇನ್ವಿಟೇಷನ್ ಬಂದಿರೋದು ನಾವು ಈ ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಪ್ರಧಾನಿ ಮೋದಿ ಅವರಿಗೆ ಒಂದು ಆಹ್ವಾನ ಬಂದಿದೆ. ಭಾರತದಿಂದ ಯಾರು ಹೋಗ್ತಾರೆ? ಹಾಗಾದ್ರೆ ಮೋದಿ ಅವರಂತೂ ಹೋಗೋದಿಲ್ಲ ಎನ್ನುವಂಥ ಮಾಹಿತಿ ಇದೆ. ಆದರೆ ಖಮೇನಿ ಅಂತ್ಯಕ್ರಿಯೆಗೆ ಭಾರತದ ನಾಯಕರು ಹೋಗ್ತಾ ಇದ್ದಾರೆ. ಜುಲೈ 4ರಿಂದ 9ರವರೆಗೆ ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೆಯುತ್ತೆ. ಎಲ್ಲ ಕಡೆ ಅಂದರೆ ಮೇಜರ್ ಸಿಟೀಸ್ಗಳಲ್ಲಿ, ಇರಾನ್ನ ಮೇಜರ್ ಸಿಟೀಸ್ಗಳಲ್ಲಿ ಒಂದು ಪ್ರೊಸೆಷನ್ ಕೂಡ ನಡೆಸಬೇಕು ಎನ್ನುವಂಥ ತೀರ್ಮಾನ ಇದೆ. ಈ ಅಂತ್ಯಕ್ರಿಯೆಯ ವಿಧಿವಿಧಾನ 4ರಿಂದ 9ರವರೆಗೆ ನಡೆಯುತ್ತೆ, 5 ದಿನಗಳ ಕಾಲ. ಭಾರತದ ಪರವಾಗಿ ಯಾರು ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಭಾರತದ ಪರವಾಗಿ ಬಿಹಾರದ ರಾಜ್ಯಪಾಲರು SA ಹಸ್ನೈನ್ ಭಾಗಿಯಾಗ್ತಾರೆ. ಜೊತೆಗೆ ಕೇಂದ್ರ ಸಚಿವ ಪಬಿತ್ರಾ ಮಾರ್ಗರೀಟಾ ಕೂಡ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೋದಿ ಅವರಿಗೆ ಇರಾನ್ನಿಂದ ವಿಶೇಷ ಆಹ್ವಾನ ಬಂದಿತ್ತು. ಈ ಬಗ್ಗೆ ನಾವು ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಒಂದು ವಿಸ್ತೃತ ವರದಿಯನ್ನು ಕೂಡ ನೀಡಿದ್ವಿ. ಆದರೆ ಮೋದಿ ಅವರು ಒಂದಷ್ಟು ಕಾರಣಗಳಿಗಾಗಿ ಹೋಗ್ತಾ ಇಲ್ಲ. ಯಾಕಂದರೆ ಬೇರೆ ದೇಶಗಳಿಗೆ ಅವರಿಗೆ ಅವತ್ತು ಪ್ರವಾಸ ನಿಗದಿಯಾಗಿದೆ, ಸಭೆಗಳಿದೆ. ಹೀಗಾಗಿ ಅವರು ಹೋಗ್ತಾ ಇಲ್ಲ. ಹಾಗೆ ಈ ಅಂತ್ಯಕ್ರಿಯೆಯಲ್ಲಿ ಟೆಹರಾನ್ನಿಂದ ಮಷಾದ್ವರೆಗೂ ಕೂಡ ಒಂದು ಬೃಹತ್ ಯಾತ್ರೆ ನಡೆಯುತ್ತಂತೆ ಅವತ್ತು. ಜೊತೆಗೆ ಸಾಕಷ್ಟು ಜನ ಅಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಹೀಗಾಗಿ ವ್ಯವಸ್ಥೆ ಸರಿಯಾಗಿರಬೇಕು. ಯುದ್ಧದ ವಾತಾವರಣ ಇದೆ. ಅಕಸ್ಮಾತ್ ಓಕೆ ನಾಳೆ ಏನಾದ್ರು ಶಾಂತಿ ಒಪ್ಪಂದ ಸಕ್ಸಸ್ ಆದರೆ ಓಕೆ, ಬಟ್ ವಾಟ್ ಇಫ್ ಆ ಶಾಂತಿ ಒಪ್ಪಂದ ಸಕ್ಸಸ್ ಆಗಲಿಲ್ಲ ಅಂತ ಅಂದರೆ ಸೆಕ್ಯೂರಿಟಿ ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಒಬ್ಬ ಮಾಜಿ ಸರ್ವೋಚ್ಚ ನಾಯಕ, ಆತನ ಅಂತ್ಯಕ್ರಿಯೆ ಅಂತ ಅಂದರೆ ಅಲ್ಲಿ ಇರಾನ್ನ ಪ್ರಭಾವಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರಿಗೆ ಸೆಕ್ಯೂರಿಟಿ ಮುಖ್ಯ ಆಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇತಿಹಾಸದಲ್ಲೇ ಇದು ಅತ್ಯಂತ ಜನರು ಸೇರುವಂತಹ ಒಂದು ಅಂತ್ಯಕ್ರಿಯೆ ಆಗಲಿದೆ. ಹೀಗಾಗಿ ಸೆಕ್ಯೂರಿಟಿ ಮುಖ್ಯವಾಗುತ್ತೆ. ಟೆಹರಾನ್ನಿಂದ ಮಷಾದ್ವರೆಗೂ ಕೂಡ ಬೃಹತ್ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಆದರೆ ಈ ಒಂದು ಅಂತ್ಯಕ್ರಿಯೆಗೆ ಮೋದಿ ಅವರು ಹೋಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಜೊತೆಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸುಪ್ರೀಂ ಕೋರ್ಟ್ನಿಂದ ಒಂದು ತೀರ್ಪು ಬಂದಿದೆ. ಇದು ಟ್ರಂಪ್ ಅವರಿಗೆ ಆನೆ ಬಲ ತಂದಿದೆ ಅಂತ. ಏನು ತೀರ್ಪು ಹಾಗಾದ್ರೆ ನೋಡ್ತಾ ಹೋಗೋಣ. ಅಮೆರಿಕಾದಲ್ಲಿ ಟ್ರಂಪ್ ಸುಪ್ರೀಂ ಪವರ್ ಅನ್ನ ದಕ್ಕಿಸ್ಕೊಂಡಿದ್ದಾರೆ. ಯಾವ ರೀತಿ? ಅಧೀನ ಅಧಿಕಾರಿಗಳ ವಜಾಕ್ಕೆ ಅಧ್ಯಕ್ಷರಿಗೆ ಪೂರ್ಣ ಅಧಿಕಾರ ಇರುತ್ತೆ. ಅಂದರೆ ಟ್ರಂಪ್ ಅವರಿಗೆ ಕೊಟ್ಟಿರುವಂತಹ ಸೂಪರ್ ಪವರ್ ಸುಪ್ರೀಂ ಕೋರ್ಟ್ ಕಡೆಯಿಂದ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಟ್ರಂಪ್ ಅಧಿಕಾರಕ್ಕೆ ಆನೆ ಬಲ ನೀಡಿದೆ ಅಮೆರಿಕಾದ ಸುಪ್ರೀಂ ತೀರ್ಪು. ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಮೇಲೂ ಈಗ ವೈಟ್ ಹೌಸ್ ಕಂಪ್ಲೀಟ್ ಆಗಿ ಹಿಡಿತವನ್ನು ಸಾಧಿಸುತ್ತೆ. ಇದು ಅಧ್ಯಕ್ಷೀಯ ಅಧಿಕಾರದ ಐತಿಹಾಸಿಕ ಜಯ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ವಿದೇಶಾಂಗ ನೀತಿಯಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳೋದಕ್ಕೆ ಟ್ರಂಪ್ಗೆ ಈ ರೀತಿ ಒಂದು ಬಲವನ್ನ ನೀಡಲಾಗಿದೆ. ಇರಾನ್ ಜೊತೆಗಿನ ಯುದ್ಧ, ಹಾಗೆ ಈ ಬಿಕ್ಕಟ್ಟಿನ ನಡುವೆ ನಾವು ನೋಡ್ತಾ ಇದ್ವಿ, ಈ ಯುದ್ಧದ ವಿಚಾರವಾಗಿ ಸಾಕಷ್ಟು ತಮ್ಮ ರಾಷ್ಟ್ರದಲ್ಲೇ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿತ್ತು. ತಮ್ಮ ಪಕ್ಷದವರೇ ಉಲ್ಟಾ ಮತವನ್ನು ಅಥವಾ ವಿರೋಧವಾಗಿ ಮತವನ್ನು ಚಲಾವಣೆ ಮಾಡಿದ್ರು. ಈ ಯುದ್ಧದ ವಿಚಾರವಾಗಿ ಟ್ರಂಪ್ ಅವರ ವಿರೋಧನೇ ಹೋಗಿದ್ರು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠವಾಗಿದ್ದಾರೆ. ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಅಧೀನ ಅಧಿಕಾರಿಗಳು ಹಾಗೆ ಮುಖ್ಯಸ್ಥರನ್ನ ಸಸ್ಪೆಂಡ್ ಮಾಡುವಂತಹ ಪೂರ್ಣ ಅಧಿಕಾರ ಅಧ್ಯಕ್ಷರಿಗೆ ಇದೆ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಮಹತ್ವದ ತೀರ್ಪೇನಿದೆ ಟ್ರಂಪ್ ಅಧಿಕಾರಕ್ಕೆ ಆನೆ ಬಲವನ್ನ ತಂದಿದೆ. ಈಗ ವೈಟ್ ಹೌಸ್ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಮೇಲೂ ಕೂಡ ಪೂರ್ಣ ಹಿಡಿತ ಸಾಧಿಸಲು ನೆರವಾಗುವ ಈ ನಿರ್ಧಾರವನ್ನ ಟ್ರಂಪ್ ಅಧ್ಯಕ್ಷೀಯ ಅಧಿಕಾರದ ಐತಿಹಾಸಿಕ ಜಯ ಅಂತ ಅವರು ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ತೀರ್ಪಿನಿಂದಾಗಿ ಇರಾನ್ ವಿರುದ್ಧದ ಕಾರ್ಯಾಚರಣೆ ಹಾಗೂ ವಿದೇಶಾಂಗ ನೀತಿಯಲ್ಲಿ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಟ್ರಂಪ್ಗೆ ಕಾನೂನಿನ ಬಲ ಕೂಡ ಸಿಕ್ಕಂತಾಗಿದೆ. ಯಾವುದೇ ಅಂದರೆ ತಮ್ಮ ಹಾದಿಗೆ ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳು ಅಡ್ಡ ಬಂದರೂ ಕೂಡ ಅವರನ್ನ ರಾಜಾರೋಷವಾಗಿ ಕಿತ್ತು ಬಿಸಾಕುವಂತಹ ಒಂದು ಅಧಿಕಾರ ಅಥವಾ ಸೂಪರ್ ಪವರ್ ಟ್ರಂಪ್ಗೆ ಇರುತ್ತೆ. ಹೀಗಾಗಿ ಈ ಪವರ್ನ ಟ್ರಂಪ್ ಅವರು ಯಾವ ರೀತಿ ಬಳಸ್ಕೊಳ್ತಾರೆ ಎಲ್ಲವನ್ನೂ ಕೂಡ
ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಎಸ್ಪೆಷಲಿ ಯುದ್ಧದ ವಿಚಾರವಾಗಿ ಅವರ ನಿಲುವುಗಳು ಸಾಕಷ್ಟು ಜನರಿಗೆ ಇಷ್ಟ ಇರಲಿಲ್ಲ. ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ರು. ಈಗ ಬಂದಿರುವಂತಹ ಸೂಪರ್ ಪವರ್ನ ಬಳಸ್ಕೊಂಡು ಅವರು ಯಾವ ರೀತಿ ಮುಂದೆ ಅಂತಹ ಅಧಿಕಾರಿಗಳು ಅಥವಾ ಯಾರೇ ಅವ್ರ ವಿರುದ್ಧ ಬಂದರೂ ಕೂಡ ಅವರನ್ನು ಸಸ್ಪೆಂಡ್ ಮಾಡುವಂತಹ ಅವಕಾಶ ಅವರಿಗಿದೆ, ಯಾವ ರೀತಿ ಸಾಕ್ತಾರೆ ಅಂತ ನೋಡಬೇಕು. ಮತ್ತೊಂದು ಕಡೆ ಒಟ್ಟಾರೆಯಾಗಿ ನಾಳೆ ದೋಹಾದಲ್ಲಿ ಏನೋ ಒಂದು ಮಹತ್ವದ ಮಾತುಕತೆ ನಡೆಯುತ್ತೆ. ಅದರ ಮೇಲೆ ಇಡೀ ಜಗತ್ತಿನ ಕಣ್ಣಿದೆ. ಇರಾನ್ನ ಆರ್ಥಿಕ ಸಂಕಷ್ಟ ಏನಿದೆ ಅಥವಾ ಬಹು ವರ್ಷಗಳ ಬೇಡಿಕೆ ಏನಿದೆ, ಆ ಆರ್ಥಿಕ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ ಅಥವಾ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ನಾ ಕೊಡೆ ನೀ ಬಿಡೆ ಅಂತ ಎರಡೂ ರಾಷ್ಟ್ರಗಳು ಮತ್ತೆ ಈ ಒಂದು ಶಾಂತಿ ಒಪ್ಪಂದವನ್ನು ಬ್ರೇಕ್ ಮಾಡಿ ಮತ್ತೆ ಯಥಾಸ್ಥಿತಿ ಯುದ್ಧಕ್ಕೆ ಮರಳ್ತಾರಾ ಅಂತ ಕಾದು ನೋಡಬೇಕು. ಈಗ ಜಿ ಕನ್ನಡ ನ್ಯೂಸ್ DNA ಎರಡನೇ ಸ್ಟೋರಿಯತ್ತ ಹೋಗೋದಾದ್ರೆ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಪಾಕಿಸ್ತಾನಕ್ಕೆ ಈಗ ಎರಡೂ ಕಡೆಯಿಂದ ಸಂಕಷ್ಟ ಎದುರಾಗಿದೆ. ಮೊದಲನೇದಾಗಿ ಅಫ್ಘಾನಿಸ್ತಾನ ಆ ಗಡಿಯಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ, ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಕೂಡ ರಿವೆಂಜ್ನ ತೀರಿಸ್ಕೊಳ್ತಾ ಇದೆ. ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಅಫ್ಘಾನ್ ಹಾಗೂ ಪಾಕ್ನ ಗಡಿಯಲ್ಲಿ. ಮತ್ತೊಂದು ಕಡೆ ಭಾರತ ಇದೀಗ ಪಾಕಿಸ್ತಾನದ ವಿರುದ್ಧ ಜಲತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿದೆ, ಅಥವಾ ಇದನ್ನ ಜಲ ಬಾಂಬ್ ಅಂತಲೂ ಕೂಡ ಕರಿಬಹುದು. ಈ ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರತದ ದಿಟ್ಟ ನಿಲುವೇನಿದೆ, ಇದರಿಂದ ಪಾಕಿಸ್ತಾನ ಅಕ್ಷರಶಃ ಕಂಗೆಟ್ಟು ಹೋಗಿದೆ. ಹೀಗಾಗಿ ಈ ರೀತಿ ಮಾಡ್ತಾ ಇರೋದ್ರಿಂದ, ಈ ನಿರ್ಧಾರದಿಂದ ಪಾಕಿಸ್ತಾನ ಭಾರತಕ್ಕೆ ಹೇಳ್ತಾ ಇದೆ, ಅಕಸ್ಮಾತ್ ಏನಾದರೂ ನಮ್ಮ ಪಾಲಿನ ನೀರನ್ನು ನೀವು ಮುಟ್ಟಿದ್ರೆ ನಿಮ್ಮ ಕೈ ಕತ್ತರಿಸ್ತೀವಿ ಅಂತ ಪಾಪಿ ಪಾಕಿಸ್ತಾನ ಭಾರತಕ್ಕೆ ಒಂದು ಮೊಂಡು ಬೆದರಿಕೆ ಅಥವಾ ಗೊಡ್ಡು ಬೆದರಿಕೆಯನ್ನ ಹೇಳ್ತಾ ಇದೆ. ಹಾಗಾದ್ರೆ ಭಾರತದ ಯಾವ ನಡೆ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಜಲ ಬಾಂಬ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಯಾಕಂದ್ರೆ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಭಾರತದ ವಿರುದ್ಧ ಮತ್ತೆ ಪಾಕಿಸ್ತಾನ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ನಮ್ಮ ಪಾಲಿಗೆ ಇರುವಂತಹ ನೀರೇನಿದೆ, ಸಿಂಧೂ ನದಿ ನೀರು ಒಪ್ಪಂದದ ಪ್ರಕಾರ ಏನು ನಮ್ಮ ಪಾಲಿಗೆ ಏನು ಬಂದಿದೆ, ಆ ನೀರನ್ನ ಅಥವಾ ಆ ನೀರಿನ ವಿಷಯಕ್ಕೆ ಬಂದ್ರೆ ನಿಮ್ಮ ಕೈ ಕತ್ತರಿಸ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕ್ ಸಚಿವ ಮುಸಾದಿಕ್ ಮಲಿಕ್ ಈ ರೀತಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಜಲಕ್ಷಾಮದ ಭೀತಿಯಲ್ಲಿ ಭಾರತಕ್ಕೆ ಒಂದು ರೀತಿ ಗೊಡ್ಡು ಬೆದರಿಕೆಯನ್ನ ಹಾಕ್ತಾ ಇದೆ ಪಾಕಿಸ್ತಾನ. ನವದೆಹಲಿಯ ದಿಟ್ಟ ನಿರ್ಧಾರಕ್ಕೆ ಇಸ್ಲಾಮಾಬಾದ್ನಲ್ಲಿ ಕಂಪನ ಶುರುವಾಗಿದೆ. 1960ರ ಸಿಂಧೂ ಜಲ ಒಪ್ಪಂದದ ಸುತ್ತ ಈಗ ಯುದ್ಧದ ಕಾರ್ಮೋಡ ಶುರುವಾಗಿದೆ. ಹಾಗಾದ್ರೆ ಆ ಒಪ್ಪಂದದಲ್ಲಿ ಏನಿತ್ತು, ಏನು ಎತ್ತ ಎಲ್ಲವನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 1960ರ ಸಿಂಧೂ ಜಲ ಒಪ್ಪಂದ ಇದು. ಈ ಒಪ್ಪಂದಕ್ಕೆ 1960ರ ಸೆಪ್ಟೆಂಬರ್ 19ರಂದು ಸೈನ್ ಮಾಡಲಾಯಿತು. ಇದಕ್ಕೆ ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯುಬ್ ಖಾನ್ ಅವರು ಸೈನ್ ಮಾಡಿರ್ತಾರೆ. ಈ ವರ್ಲ್ಡ್ ಬ್ಯಾಂಕ್ ಈ ಒಪ್ಪಂದದ ಮಧ್ಯಸ್ಥಿಕೆ ಮತ್ತು ನೆರವಿನ ಪಾತ್ರವನ್ನು ವಹಿಸಿತ್ತು. ಈ ನದಿಗಳ ಹಂಚಿಕೆ ಆಗಿರುತ್ತೆ ಈ ಒಪ್ಪಂದದಲ್ಲಿ. ಅಂದರೆ ಭಾರತಕ್ಕೆ ರಾವಿ ನದಿ, ಬೀಸ್ ನದಿ ಅಥವಾ ಸಟ್ಲೇಜ್ ನದಿಗಳ ನೀರಿನ ಮೇಲೆ ಮುಖ್ಯ ಹಕ್ಕಿರುತ್ತೆ. ಅದೇ ಪಾಕಿಸ್ತಾನಕ್ಕೆ ಇಂಡಸ್ ನದಿ, ಝೇಲಂ ನದಿ, ಇಂಡಸ್ ಅಂದರೆ ಸಿಂಧೂ ನದಿ, ಝೇಲಂ ನದಿ ಹಾಗೆ ಚೇನಾಬ್ ನದಿಗಳ ನೀರಿನ ಮೇಲೆ ಮುಖ್ಯ ಹಕ್ಕಿರುತ್ತೆ ಅಂತ ಹೇಳಲಾಗಿತ್ತು. ಈ ವಿಚಾರವಾಗಿ ತದನಂತರದಲ್ಲಿ ಯಾವಾಗ ಪಹಲ್ಗಾಮ್ ದಾಳಿ ಆಗುತ್ತೆ ಅಲ್ಲಿ ಈ ಒಪ್ಪಂದದಲ್ಲಿ ಒಂದಷ್ಟು ಚೇಂಜಸ್ ಕೂಡ ಆಗಿರುತ್ತೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದರೆ ಈಗ ಎದುರಾಗಿರುವಂತಹ ಜಲ ಬಾಂಬ್ಗೆ ಅಕ್ಷರಶಃ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಹಾಗಾದ್ರೆ ಈ ಒಪ್ಪಂದ ಏನಿತ್ತು ಅಂತ ನಾನು ಹೇಳಿದೆ, ಆದರೆ ಅದಾದ್ಮೇಲೆ ಒಂದಷ್ಟು ಚೇಂಜಸ್ ಕೂಡ ಆಯಿತು. ಅದಕ್ಕೆ ಮುಖ್ಯ ಕಾರಣ ಪಾಪಿ ಪಾಕಿಸ್ತಾನನೇ. ಯಾಕಂದ್ರೆ ಪಹಲ್ಗಾಮ್ ದಾಳಿ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಳೆದ ವರ್ಷ ಆದಂತಹ ದಾಳಿ ಅದು. ಪಹಲ್ಗಾಮ್ ದಾಳಿಗೆ ಭಾರತ ಈ ರೀತಿ ಜಲ ಏಟನ್ನ ನೀಡ್ತಾನೆ ಇದೆ ಕೂಡ. ಯಾವ ರೀತಿ 2025ರ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಒಂದು ಕಠಿಣ ನಿರ್ಧಾರವನ್ನ ಕೈಗೊಂಡಿತು. ಏನ್ ನಿರ್ಧಾರ ಅದು? 1960ರ ಈ ಸಿಂಧೂ ಜಲ ಒಪ್ಪಂದ ನಾನೇನೀಗ ಹೇಳಿದೆ, ಒಂದಷ್ಟು ಡಿವೈಡ್ ಮಾಡಲಾಗಿತ್ತು. ಇಷ್ಟು ಉಪನದಿಗಳ ನೀರು ಭಾರತಕ್ಕೆ, ಹಾಗೆ ಇಷ್ಟು ಇಂಡಸ್ ನದಿ ಏನಿದೆ, ಸಿಂಧೂ ನದಿ ಏನಿದೆ, ಅದರಲ್ಲಿ ಒಂದಿಷ್ಟು ಉಪವಿಭಾಗ ಆಗುತ್ತೆ. ಆ ನದಿಗಳ ನೀರು ಮುಖ್ಯವಾಗಿ ಪಾಕಿಸ್ತಾನ ಯೂಸ್ ಮಾಡ್ಕೊಳ್ಳುತ್ತೆ ಎನ್ನುವಂಥ ಒಪ್ಪಂದ ಅದು. ಆ ಒಪ್ಪಂದವನ್ನು ಪಹಲ್ಗಾಮ್ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಅಮಾನತುಗೊಳಿಸಿತ್ತು. ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆ, ಅಂದರೆ ಒಂದು ಕಡೆ ಭಯೋತ್ಪಾದನೆ ಹಾಗೆ ಮತ್ತೊಂದು ಕಡೆ ಮಾತುಕತೆಗಳು ಜೊತೆಯಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ನೀವು ಟೆರರಿಸಂನ ಬಿಡೋದಿಲ್ಲ ಅಂದಮೇಲೆ ನಾವ್ಯಾಕೆ ಕುತ್ಕೊಂಡು ನಿಮ್ಮ ಜೊತೆ ಮಾತುಕತೆಯನ್ನು ಮಾಡಬೇಕು ಅನ್ನೋದು ಭಾರತದ ವಾದ. ಪಾಕ್ ನೆಲದಲ್ಲಿ
ಉಗ್ರರ ಜಾಲ ಇರೋವರೆಗೂ ಕೂಡ ನಾವು ನೀರನ್ನ ಕೊಡೋದಿಲ್ಲ. ಆ ಉಗ್ರರು ನೀರನ್ನ ಕುಡಿದು ಮತ್ತೆ ವಾಪಸ್ ದಾಳಿ ಮಾಡೋದು ಯಾರ ಮೇಲೆ? ಭಾರತದ ಮೇಲೇನೆ. ಹೀಗಾಗಿ ಎಲ್ಲಿವರೆಗೂ ಉಗ್ರರ ಜಾಲ ಇರುತ್ತೋ, ಎಲ್ಲಿವರೆಗೂ ನೀವು ಟೆರರಿಸಂನ ಪೋಷಣೆ ಮಾಡ್ತೀರೋ ಅಲ್ಲಿವರೆಗೂ ಕೂಡ ನಾವು ನಿಮಗೆ ನೀರಿನ ಸಹಕಾರವನ್ನು ನೀಡೋದಿಲ್ಲ ಅಂತ ಭಾರತ ಖಡಕ್ ಆಗಿ ಒಂದು ಎಚ್ಚರಿಕೆಯನ್ನು ನೀಡಿದೆ. ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನೆಲುಬು ಮುರಿಯೋದಕ್ಕೆ ಭಾರತ ಸಂಪೂರ್ಣವಾಗಿ ಸಜ್ಜಾಗಿದೆ. ಆದರೆ ಇದಕ್ಕೆ ಪಾಕಿಸ್ತಾನ ಕೆರಳಿ ಕೆಂಡವಾಗಿದೆ. ಅಕಸ್ಮಾತ್ ನಮ್ಮ ಒಪ್ಪಂದದ ಪ್ರಕಾರ ನಮ್ಮ ಪಾಲಿನ ನೀರಿಗೆ ಏನಾದರೂ ನೀವು ಕೈ ಹಾಕಿದ್ರೆ ಬಿಡೋದಿಲ್ಲ, ನಿಮ್ಮ ಕೈಯನ್ನು ಕತ್ತರಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಗೆ ಈ ಭಾರತದ ಹಕ್ಕೇನಿದೆ ಈ ಒಂದು ಒಪ್ಪಂದದ ಪ್ರಕಾರ ಅಂತ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನಕ್ಕೆ ಮೀಸಲಾದಂತಹ ಪಶ್ಚಿಮ ನದಿಗಳಲ್ಲಿಯೂ ಕೂಡ ಭಾರತ ಸೀಮಿತ ಪ್ರಮಾಣದಲ್ಲಿ ನೀರಾವರಿ ಅಥವಾ ಜಲವಿದ್ಯುತ್ ಉತ್ಪಾದನೆ ಅಥವಾ ಇತರ ಕುಡಿಯುವ ನೀರಿನ ಬಳಕೆಯನ್ನು ಒಪ್ಪಂದದ ನಿಯಮಗಳ ಒಳಗೆ ಮಾಡಬಹುದು. ಹಾಗೆ ಹಲವು ಯುದ್ಧಗಳು ಮತ್ತು ರಾಜಕೀಯ ಉದ್ವಿಗ್ನತೆಗಳ ನಡುವೆ ಈ ಒಪ್ಪಂದ ಹಲವು ದಶಕಗಳ ಕಾಲ ಜಾರಿಯಲ್ಲಿತ್ತು. ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಅತ್ಯಂತ ಸ್ಥಿರವಾದ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಇದು ಕೂಡ ಒಂದು ಅಂತ ಪರಿಗಣಿಸಲಾಗಿದೆ. ಆದರೆ ಪಾಕಿಸ್ತಾನ ಇತ್ತೀಚೆಗೆ ನಡೆಸಿದಂಥ ಭಯೋತ್ಪಾದಕ ದಾಳಿಯಿಂದ ಈ ಒಪ್ಪಂದದಲ್ಲಿ ಒಂದಷ್ಟು ಅಮಾನತು ಕೂಡ ಆಗಿದೆ. ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಈ ಭಾರತದ ಈ ಒಂದು ಡಿಸಿಷನ್ ಏನಿದೆ, ನಿರ್ಧಾರ ಏನಿದೆ, ಅಥವಾ ಮೋದಿಯವರ ಈ ಒಂದು ಹೆಜ್ಜೆ ಏನಿದೆ, ಇದನ್ನು ಕಂಡು ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ. ಹೀಗಾಗಿ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂಥ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಅಂದರೆ, ಪ್ರಧಾನಿ ಮೋದಿ ಕೈಯಲ್ಲಿದೆ ನೀರಿನ ನಲ್ಲಿ. ಮೋದಿಯವರ ಹತ್ರ ಟ್ಯಾಪ್ ಇದೆ, ಆ ಟ್ಯಾಪ್ ಆನ್ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ನೀರು ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಕಂಪ್ಲೀಟ್ ಆಗಿ ಅಲ್ಲಿ ಬರಗಾಲ, ಯಾಕಂದರೆ ಸಿಂಧೂ ನದಿ ನೀರ ಮೇಲೆ ಕಂಪ್ಲೀಟ್ ಆಗಿ ಅಲ್ಲಿರುವಂಥ ಕೃಷಿ ಚಟುವಟಿಕೆ, ರೈತರು ಅಥವಾ ಕುಡಿಯುವ ನೀರಿಗಾಗಿಯೂ ಕೂಡ ಡಿಪೆಂಡೆನ್ಸಿ ಇದೆ. ಹೀಗಾಗಿ ಅಕಸ್ಮಾತ್ ಏನಾದರೂ ನೀರು ಸ್ಟಾಪ್ ಮಾಡಿದ್ರೆ ಪಾಕಿಸ್ತಾನದ ಕಥೆ ನಿಜಕ್ಕೂ ಕೂಡ ಗೆಸ್ ಮಾಡೋದಕ್ಕೆ ಅಥವಾ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ಮೋದಿ ಕೈಯಲ್ಲಿದೆ ನೀರಿನ ನಲ್ಲಿ. ನೆರೆ ದೇಶದ ಪ್ರಧಾನಿ ಕೈಯಲ್ಲಿ ನೀರಿನ ನಲ್ಲಿ ಇದೆ ಅಂತ ಮುಸಾದಿಕ್ ಮಲ್ಲಿಕ್ ಹೇಳಿದ್ದಾರೆ. ಇವರು ಪಾಕ್ ಸಚಿವ. ಮುಂದಿನ 1.5 ರಿಂದ 2 ವರ್ಷಗಳಲ್ಲಿ ಭಾರತ ಪಾಲಿನ ಸಂಪೂರ್ಣ ನೀರನ್ನು ಭಾರತದ ಜನರಿಗಾಗಿಯೇ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ನಾವು ನೀರು ಬಿಡೋದಿಲ್ಲ ಮತ್ತು ಅದನ್ನು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆಯಲಾಗುತ್ತೆ ಅಂತ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಘೋಷಣೆ ಮಾಡಿರೋದು ಪಾಕಿಸ್ತಾನಕ್ಕೆ ಒಂದು ರೀತಿ ತೀವ್ರ ಆತಂಕ ತಂದಿದೆ. ದೇಶದ 40% ರಿಂದ 50% ಜನಸಂಖ್ಯೆ, ಪಾಕಿಸ್ತಾನದ ಜನಸಂಖ್ಯೆ ಏನಿದೆ, ಕೃಷಿ ಆಗಿರ್ಬೋದು ಅಥವಾ ಜೀವನೋಪಾಯಕ್ಕಾಗಿ ಇದೇ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಭಾರತದ ಈ ಕಠಿಣ ನಿರ್ಧಾರ ಪಾಕ್ ಪಾಲಿಗೆ ಮರಣ ಶಾಸನವಾಗಿ ಪರಿಣಮಿಸಿದೆ. ನಿಜಕ್ಕೂ ಪಾಕಿಸ್ತಾನಕ್ಕೆ ನರಕದ ರೀತಿ ಇದು. ಯಾಕಂದರೆ ಅಕಸ್ಮಾತ್ ನೀರಿಲ್ಲ ಅಂತ ಅಂದರೆ ಕಂಪ್ಲೀಟ್ ಆಗಿ ಬರಗಾಲ ಬರುತ್ತೆ. ಆಲ್ರೆಡಿ ಅಲ್ಲಿ ನಾವು ನೋಡಿದ್ವಿ, ಅಲ್ಲಿ ಅನ್ನ ಇಲ್ಲ, ಊಟ ಇಲ್ಲ, ಉದ್ಯೋಗ ಇಲ್ಲ, ಏನೂ ಇಲ್ಲ. ಹೀಗಾಗಿ ಅಕ್ಷರಶಃ ಪಾಕಿಸ್ತಾನ ಆಲ್ರೆಡಿ ನಲುಗಿ ಹೋಗಿದೆ. ಇದರ ಜೊತೆಗೆ ಯಾವಾಗ ಭಾರತದ ಕಡೆಯಿಂದ ಇನ್ನು ಮುಂದಿನ 1.5 ಹಾಗೆ 2 ವರ್ಷಗಳಲ್ಲಿ ಭಾರತ ಪಾಲಿನ ನೀರೇನಿದೆ ಅದನ್ನು ಸಂಪೂರ್ಣವಾಗಿ ನಾವೇ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದೆ ಭಾರತ. ಯಾಕಂದರೆ ಒಪ್ಪಂದದ ಪ್ರಕಾರ ಹೌದು ನದಿಗಳನ್ನ ನಾವು ಡಿವೈಡ್ ಮಾಡಿದ್ದೀವಿ, ಬಟ್ ಸ್ಟಿಲ್ ಭಾರತಕ್ಕೆ ಬೇಕು ಅಂತ ಅಂದರೆ ಪಾಕಿಸ್ತಾನಕ್ಕೆ ನಾವು ಏನು ಒಪ್ಪಂದದ ಪ್ರಕಾರ ನದಿ ನೀರುಗಳನ್ನ ಡಿವೈಡ್ ಮಾಡಿದ್ದೀವಿ ಆ ನೀರನ್ನು ಕೂಡ ಭಾರತ ಬಳಸಬಹುದು ಅನ್ನೋದು ಒಪ್ಪಂದದಲ್ಲೂ ಕೂಡ ಉಲ್ಲೇಖವಾಗಿದೆ. ಹೀಗಾಗಿ ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಇದರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ತಪರಾಕಿ. ಅಂದರೆ ಈ ಹಿಂದೆ ಅಫ್ಘಾನಿಸ್ತಾನ ಅಥವಾ ಪಾಕಿಸ್ತಾನದ ಯುದ್ಧ ಅಂತ ಬಂದರೆ, ಈ ಹಿಂದಿನ ಜಿ ಕನ್ನಡ ನ್ಯೂಸ್ DNA ಸ್ಟೋರಿಯಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ವಿ, ಯಾವ ರೀತಿ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಾ ಇದೆ ಅಂತ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಸಿಂಪತಿಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಡ್ರಾಮಾ ಪಾಕಿಸ್ತಾನ ಮಾಡ್ಕೊಂಡು ಬಂದಿತ್ತು. ಆದರೆ ಪಾಕಿಸ್ತಾನದ ಡ್ರಾಮಾ ಈಗ ಜಾಗತಿಕ ಮಟ್ಟದಲ್ಲಿ ಗೊತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿತ್ತು ಪಾಕಿಸ್ತಾನ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಖ್ಯಾತೆಗೆ ಭಾರತ ತಕ್ಕ ಉತ್ತರವನ್ನು ನೀಡಿದೆ. ಉಗ್ರರನ್ನ ಸಾಕುವ ದೇಶಕ್ಕೆ ಸಹಕಾರದ ನಿರೀಕ್ಷೆ ಬೇಡ ಅಂತ ಅನುಪಮಾ ಸಿಂಗ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ತಜ್ಞರ ಸಭೆಯನ್ನ ಕರೆದಿದೆ ಶಹಬಾಜ್ ಸರ್ಕಾರ. ಭಾರತದ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಅತೌಲ್ಲಾ ತರಾರ್ ಕೂಡ ಗುಡುಗಿದ್ದಾರೆ. ಅಂದರೆ ಒಪ್ಪಂದದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಬೆಂಬಲವನ್ನು ಪಡೆಯೋದಕ್ಕೆ ಪಾಕಿಸ್ತಾನ ಜಾಗತಿಕ ವೇದಿಕೆಗಳಲ್ಲಿ ಒಂದು ರೀತಿ ಬಲಿಪಶುವಂತೆ ನಾಟಕ ಮಾಡ್ತಾ ಇತ್ತು. ಆದರೂ ವಿಶ್ವಸಂಸ್ಥೆಯಲ್ಲಿ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ನೀಡಿದೆ. ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಬೆಂಬಲಿಸುವ ಹಾಗೆ ಉಗ್ರರನ್ನ ಸಾಕುವಂಥ ದೇಶ ಸಹಕಾರದ ಆಧಾರದ ಮೇಲೆ ರೂಪುಗೊಂಡ ಒಪ್ಪಂದದ ಸೌಲಭ್ಯಗಳನ್ನು ನಿರಂತರವಾಗಿ ನಿರೀಕ್ಷೆ ಮಾಡೋದು ಸಮಂಜಸ ಅಲ್ಲ ಅಂತ
ಭಾರತದ ಪ್ರತಿನಿಧಿ ಅನುಪಮಾ ಸಿಂಗ್ ಅವರು ಗುಡುಗಿದ್ದಾರೆ. ಹೀಗಾಗಿ ಇತ್ತ ಭಾರತದ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಪಾಕ್ ಮಾಹಿತಿ ಸಚಿವ ತೌಲಾ ತರಾರ್ ಕೂಡ ಇದು ಕಾನೂನಿನ ಉಲ್ಲಂಘನೆ ಹಾಗೆ ಹೀಗೆ ಅಂತ ವಾದಿಸುತ್ತಾ ಬಂದಿದ್ದಾರೆ. ಹಾಗೆ ಪಾಕಿಸ್ತಾನ ಎಷ್ಟೇ ಸಹಾಯ ಮಾಡಿದ್ರೂ ಕೂಡ, ಭಾರತ ಕಡೆಯಿಂದ ಎಷ್ಟೇ ಸಹಾಯ ಸಿಕ್ಕಿದ್ರೂ ಕೂಡ, ಯಾಕಂದ್ರೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ಪಾಕಿಸ್ತಾನ ಹಾಗೂ ಭಾರತದ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲದೇ ಇದ್ರೂ ಕೂಡ ಈ ಒಪ್ಪಂದದಲ್ಲಿ ಯಾವುದೇ ರೀತಿ ಮಾರ್ಪಾಡು ಮಾಡಿರಲಿಲ್ಲ. ಬಟ್ ಯಾವಾಗ ಪಹಲ್ಗಾಮ್ ದಾಳಿ ಆಗುತ್ತೆ ಆಗ ಈ ಒಪ್ಪಂದದಲ್ಲಿ ಮಾರ್ಪಾಡಾಗುತ್ತೆ ಅಥವಾ ಒಂದು ದಿಟ್ಟ ಹೆಜ್ಜೆಯನ್ನು ನಮ್ಮ ಪ್ರಧಾನಿ ಅವರು ಕೂಡ ಮುಂದಿಟ್ಟಿದ್ದಾರೆ. ನರಿಬುದ್ಧಿಗೆ ಇದೊಂದು ರೀತಿ ತಕ್ಕ ಪಾಠ ಅಂತ ಹೇಳ್ಬೋದು. ಭಾರತದ ಜಲ ನೀತಿ ಇದು. ಪಾಕಿಸ್ತಾನದ ರೆಡ್ ಲೈನ್ ದಾಟಿದೆಯಾ ಭಾರತದ ಜಲತಂತ್ರ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ನೀರಿನ ಹಕ್ಕಿಗಾಗಿ ಭಾರತದ ವಿರುದ್ಧ ಯುದ್ಧದ ಬೆದರಿಕೆಯನ್ನ ಹಾಕಿದೆ ಪಾಕಿಸ್ತಾನ. ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಯುದ್ಧ ಮಾಡೋದಕ್ಕಲ್ಲಿ ಏನೂ ಉಳಿದಿಲ್ಲ. ಯಾಕಂದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೇ ನೋಡಿದ್ವಿ ಯಾವ ರೀತಿ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು ಅಂತ. ಈಗ ಸುಮ್ಮನೆ ಒಂದು ಗೊಡ್ಡು ಬೆದರಿಕೆಯನ್ನು ಹಾಕ್ತಾ ಇದೆ. ಶಸ್ತ್ರಾಸ್ತ್ರ ಸಂಘರ್ಷಕ್ಕೆ ಸಿದ್ಧ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆ ನಿಲ್ಲದ ಹೊರತು ನೀರಿನ ಹರಿವು ಸುಗಮ ಆಗಲ್ಲ ಅಂತ ಭಾರತದ ಮಾತು. ಭಾರತದ ದಿಟ್ಟ ಕ್ರಮದಿಂದ ಪಾಕಿಸ್ತಾನದಲ್ಲಿ ಒಂದು ರೀತಿ ಜಲಕ್ಷಾಮದ ಭಯ ಕೂಡ ಶುರುವಾಗ್ತಾ ಇದೆ. ಈ ಸಿಂಧೂ ನದಿ ನೀರು ಪಾಕಿಸ್ತಾನದ ಜೀವನಾಡಿ. ಹೀಗಾಗಿ ಭಾರತದ ಜಲತಂತ್ರದ ದಿಟ್ಟ ಕ್ರಮದಿಂದಾಗಿ ಪಾಕಿಸ್ತಾನದಲ್ಲಿ ತೀವ್ರ ಕುಡಿಯುವಂಥ ನೀರಿನ ಹಾಹಾಕಾರ, ಹಾಗೆ ಜಲಕ್ಷಾಮದ ಭಯ ಮತ್ತು ಆರ್ಥಿಕ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಿದೆ. ಇದರಿಂದ ತೀವ್ರವಾಗಿ ಕಂಗೆಟ್ಟು ತನ್ನ ನರಿ ಬುದ್ಧಿಯನ್ನು ಪ್ರದರ್ಶಿಸ್ತಾ ಇದೆ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನೀರಿನ ಹಕ್ಕಿಗಾಗಿ ಭಾರತದ ವಿರುದ್ಧ ಯುದ್ಧದ ಬೆದರಿಕೆಯನ್ನು ಹಾಕ್ತಾ ಶಸ್ತ್ರಾಸ್ತ್ರ ಸಂಘರ್ಷಕ್ಕೂ ಸಿದ್ಧ ಅಂತ ಕೊಚ್ಕೊಂಡಿದ್ದಾರೆ. ಭಯೋತ್ಪಾದನೆ ನಿಲ್ಲದ ಹೊರತು ನೀರಿನ ಹರಿವು ಸುಗಮ ಆಗಲ್ಲ ಎನ್ನುವಂಥ ಒಂದು ಕಠಿಣ ನಿಲುವಿನೊಂದಿಗೆ ಈ ಹಿಂದೆ ಚರ್ಚೆಗಳ ಮೂಲಕ ವಿವಾದವನ್ನು, ಏನೇ ವಿವಾದ ಬಂದರೂ ಕೂಡ, ಮೊದಲಿನಿಂದಲೂ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಸಾಕಷ್ಟು ವಿವಾದ ಇದ್ದರೂ ಕೂಡ ಚರ್ಚೆಗಳ ಮೂಲಕ ಅದೆಲ್ಲವನ್ನು ಭಾರತ ಸಾಲ್ವ್ ಮಾಡ್ಕೊಳ್ತಾ ಇತ್ತು. ಆದರೆ ಈ ಉಗ್ರರ ಕೃತ್ಯಗಳು ಯಾವಾಗ ಜಾಸ್ತಿ ಆಗ್ತಾ ಹೋಯ್ತೋ, ಉಗ್ರರ ಕೃತ್ಯಗಳ ಮೂಲಕ ಯಾವಾಗ ತನ್ನನ್ನು ಕೆಣಕೋದಕ್ಕೆ ಪಾಕಿಸ್ತಾನ ಶುರು ಮಾಡ್ತೋ, ಆಗ ತನ್ನ ಎಲ್ಲ ಸಂಬಂಧಗಳನ್ನು, ಪಾಕಿಸ್ತಾನದ ಜೊತೆ ಇರುವಂತಹ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಭಾರತ ಬ್ರೇಕ್ ಮಾಡ್ಕೊಂಡಿದೆ ಅಥವಾ ಸ್ಟಾಪ್ ಮಾಡಿದೆ. ಇದು ಪಾಕಿಸ್ತಾನದ ಪಾಲಿಗೆ ನುಂಗಲಾರದ ತುತ್ತಾಗಿದ್ದು ನೀರಿಗಾಗಿ ಮಂಡಿಯೂರಿ ಬೇಡುವಂತಹ ಪರಿಸ್ಥಿತಿ ಬಂದಿದೆ. ಆದರೆ ನೀವಿಲ್ಲಿ ಗಮನಿಸಬಹುದು, ನೀರಿಗಾಗಿ ಇಷ್ಟೆಲ್ಲ ಅವ್ರಿಗೆ ಹಾಹಾಕಾರ ಇದ್ರು ಅಥವಾ ಮಂಡಿಯೂರುವಂಥ ಪರಿಸ್ಥಿತಿ ಬಂದಿದ್ರೂ ಕೂಡ ಅವರೇನು ಬೇಡ್ತಾ ಇಲ್ಲ ನಮ್ಮ ಹತ್ರ, ಅಥವಾ ಕನ್ವಿನ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ. ಬದಲಿಗೆ ಅದೇ ಗೊಡ್ಡು ಬೆದರಿಕೆಗಳು. ಇಲ್ಲ, ನೀವು ನೀರು ಕೊಡಲಿಲ್ಲ ಅಂದರೆ ನಾವು ಯುದ್ಧ ಮಾಡ್ತೀವಿ, ನಮ್ಮ ಪಾಲಿಗೆ ಏನು ನೀರಿದೆ ಅದನ್ನು ಕೊಡಿ, ಇದು ನೀವು ಮಾಡ್ತಾ ಇರುವಂಥ ಅನ್ಯಾಯ, ಒಪ್ಪಂದನ ಮೀರ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ವಿಶ್ವಸಂಸ್ಥೆಯ ಮುಂದೆಯೂ ಕೂಡ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಪಾಕಿಸ್ತಾನ ಏನು, ಭಾರತ ಏನು ಎತ್ತ ಇಡೀ ಜಗತ್ತಿಗೆ ಗೊತ್ತು. ಹೀಗಾಗಿ ಅವರ ಆಟಗಳು ನಡೆಯೋದಿಲ್ಲ. ಒಟ್ಟಾರೆಯಾಗಿ ಒಂದು ಭ್ರಷ್ಟ ಅಥವಾ ಈ ಭಯೋತ್ಪಾದನೆಯ ಮೂಲಕ ಭಾರತಕ್ಕೆ ಸಾಕಷ್ಟು ನೋವನ್ನು ನೀಡಿರುವಂತಹ ಪಾಕಿಸ್ತಾನ ಇವತ್ತು ಮಂಡಿಯೂರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದು ಕೇವಲ ನೀರಿಗಾಗಿ. ಹೀಗಾಗಿ ಆದರೂ ಕೂಡ ನಾವು ಯುದ್ಧ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯುದ್ಧ ಮಾಡೋಷ್ಟು ಶಕ್ತಿ ಪಾಪಿ ಪಾಕಿಸ್ತಾನಕ್ಕೆ ಇಲ್ಲ ಅನ್ನೋದು ಸತ್ಯ. ಭಾರತದ ಸುತ್ತ ಚೀನಾ ಒಂದು ರೀತಿ ಜಲ ಚಕ್ರವ್ಯೂಹವನ್ನು ಹೆಣೆಯೋದಕ್ಕೆ ಮುಂದಾಗಿದೆ. ಯಾಕಂದರೆ ಈ ಹಿಂದೆ ಇದೇ ಜಿ ಕನ್ನಡ ನ್ಯೂಸ್ DNA ಈ ವಿಷಯವನ್ನು ನಾವು ಹೇಳಿದ್ವಿ. ಯಾವ ರೀತಿ ಬ್ರಹ್ಮಪುತ್ರ ನದಿ ಏನಿದೆ ಆ ನದಿಗೆ ಒಂದು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಚೀನಾ ಮುಂದಾಗಿದೆ. ಅಂದರೆ ಬ್ರಹ್ಮಪುತ್ರ ನದಿ ಹಿಮಾಲಯದಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಭಾರತದಲ್ಲಿ ಹರಿದು ಚೀನಾಗೆ ಹೋಗುತ್ತೆ. ಅಲ್ಲಿ ಒಂದು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಚೀನಾ ಚಿಂತನೆಯನ್ನು ನಡೆಸ್ತಾ ಇದೆ. ಯಾವ ರೀತಿ ಅಂತ ಅಂದರೆ ಕೇವಲ ಆ ಡ್ಯಾಮು ಭಾರತದ ಬಾರ್ಡರ್ನಿಂದ, ಭಾರತ ಹಾಗೆ ಚೀನಾ ಬಾರ್ಡರ್ ಏನಿದೆ ಅಲ್ಲಿಂದ ಕೇವಲ ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಡ್ಯಾಮ್, ಅದು ಅಂದರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಅಥವಾ ಅತ್ಯಂತ ಶಕ್ತಿಯನ್ನು ಉತ್ಪಾದಿಸುವಂತಹ ಡ್ಯಾಮ್ ಆಗಬೇಕು ಅನ್ನೋದು ಚೀನಾದ ಚಿಂತನೆ. ಯಾವ ಕಾರಣಕ್ಕೆ ಇದು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಹೇಳಿದ್ವಿ. ಅಂದರೆ ಈ ಯುದ್ಧ ಆದಾಗ ಅಥವಾ ಏನಾದರೂ ಒಂದು ಸಂಘರ್ಷ ಎದುರಾದಾಗ, ಭಾರತ ಹಾಗೆ ಚೀನಾ ಮಧ್ಯೆ ಯುದ್ಧ ಆದರೆ ಆಗ ಕಂಪ್ಲೀಟ್ ಕಂಟ್ರೋಲ್ ಭಾರತ ಯಾವ ರೀತಿ ಇರಬೇಕು ಅನ್ನೋದರ ಕಂಪ್ಲೀಟ್ ಕಂಟ್ರೋಲ್ ಚೀನಾ ಕೈಗೆ ಹೋಗುತ್ತೆ. ಯಾವ ರೀತಿ ಅಂತ ಅಂದರೆ ಅಕಸ್ಮಾತ್ ಡ್ಯಾಮ್ನಿಂದ ಜಾಸ್ತಿ ನೀರೇನಾದರೂ ಬಿಟ್ಟರೆ ಅದು
ಭಾರತದ ಒಂದಷ್ಟು ರಾಜ್ಯಗಳೇನಿದೆ ಆ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ ಫ್ಲಡ್ ತರತೆ, ಪ್ರವಾಹದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಅಕಸ್ಮಾತ್ ಏನಾದರೂ ನೀರನ್ನೇ ಬಿಡಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ಆಗಿ ಬರಗಾಲ ಶುರುವಾಗುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ ಭಾರತ ಒಂದು ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥ ರಾಷ್ಟ್ರ, ನೀರು ಬೇಕೇ ಬೇಕು. ಹೀಗಾಗಿ ಆರ್ಥಿಕವಾಗಿ ಹೊಡೆತ ನೀಡೋದಕ್ಕೆ ಚೀನಾ ಈ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು. ಬಟ್ ಇದಕ್ಕೆ ಭಾರತದ ಹತ್ರ ಒಂದು ಕೌಂಟರ್ ಪ್ಲಾನ್ ಕೂಡ ರೆಡಿ ಇದೆ. ಅದನ್ನು ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಇದೀಗ ಮತ್ತೊಂದು ಪ್ಲಾನ್ನ ರೂಪಿಸಿದೆ ಚೀನಾ. ಯಾವ ರೀತಿ ಪ್ಲಾನ್ ಅದು? ಬಾಂಗ್ಲಾದೇಶದ ತೀಸ್ತಾ ನದಿ ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಡ್ರ್ಯಾಗನ್ ರಾಷ್ಟ್ರ. ತಾನು ಕೂಡ ಮೂಗನ್ನು ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಭಾರತದ ಗಡಿ ಭಾಗದ ಮೇಲೆ ಕಣ್ಣಿಟ್ಟಿದೆ. ಈ ಭಾರತದ ಚಿಕನ್ ನೆಕ್ ಅಂತ ಏನು ಕರಿತೀವಿ, ಸಿಲಿಗುರಿ ಕಾರಿಡಾರ್ಗೆ ಅತ್ಯಂತ ಸಮೀಪದಲ್ಲೇ ಚೀನಾ ಬಂದು ಬೀಡು ಬಿಡ್ತಾ ಇರೋದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಮ್ಮ ಸೇನೆ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ, ನಮ್ಮ ಭಾರತ ಗಡಿಯಲ್ಲಿ ಭದ್ರತೆ ಹೇಗಿದೆ, ಚೀನಾ ಯಾವ ರೀತಿ ಸವಾಲನ್ನು ಒಡ್ತಾ ಇದೆ, ಎಲ್ಲವೂ ಕೂಡ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಇವತ್ತಿನ ಜಿ ಕನ್ನಡ ನ್ಯೂಸ್ TNA 3ನೇ ಸ್ಟೋರಿಯಲ್ಲಿ. ತೀಸ್ತಾ ನದಿಯ ಮೇಲೆ ಚೀನಾ ಕಣ್ಣಿಟ್ಟಿದೆ. ಬಾಂಗ್ಲಾದೇಶದ ಅಂದರೆ ಭಾರತದ ಗಡಿಗೆ ಹೊಂದಿಕೊಂಡಿರುವಂತಹ ಬಾಂಗ್ಲಾದೇಶದ ತೀಸ್ತಾ ನದಿಯ ನಿರ್ವಹಣೆ ಹಾಗೆ ಪುನಶ್ಚೇತನ ಯೋಜನೆಗೆ ಚೀನಾ ಮತ್ತೊಮ್ಮೆ ಓಪನ್ ಆಗಿ ಸಪೋರ್ಟನ್ನು ಘೋಷಣೆ ಮಾಡಿದೆ. ಸುಮಾರು $1 ಬಿಲಿಯನ್ ವೆಚ್ಚದ ಈ ಬೃಹತ್ ಯೋಜನೆಯ ಆರ್ಥಿಕ ನೆರವಿನ ಮೂಲಕ ಬಾಂಗ್ಲಾದ ಉತ್ತರ ಭಾಗದಲ್ಲಿ ಕೃಷಿ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ಡ್ರ್ಯಾಗನ್ ರಾಷ್ಟ್ರ ಕೈ ಜೋಡಿಸ್ತಾ ಇದೆ. ನೀರಿಗಾಗಿ ಬಾಂಗ್ಲಾದೇಶದ ಹಂಬಲವನ್ನು ಬಳಸ್ಕೊಂಡು, ಅಂದರೆ ಅವರ ವೀಕ್ನೆಸ್ನ ಚೀನಾ ಅಡ್ವಾಂಟೇಜ್ ಆಗಿ ತಗೊಂಡು ಅಲ್ಲಿ ಕಾಲಿಡ್ತಾ ಇರೋದು ಭಾರತಕ್ಕೆ ಒಂದು ರೀತಿ ವ್ಯೂಹಾತ್ಮಕ ಚಾಲೆಂಜ್ ಆಗಿದೆ. ಈ ಯೋಜನೆ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಅತ್ಯಂತ ಕಿರಿದಾದ ಈ ಸಿಲಿಗುರಿ ಕಾರಿಡಾರ್ ಅಥವಾ ಈ ಚಿಕನ್ ನೆಕ್ ಅಂತ ಏನು ಕರಿತೀವಿ, ಈ ಪ್ರದೇಶಕ್ಕೆ ತೀರಾ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿ ಚೀನಾದ ಕಂಪನಿಗಳು ಮತ್ತು ಈ ತಂತ್ರಜ್ಞರ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಭಾರತದ ಭದ್ರತೆಗೆ ತೀವ್ರ ಆತಂಕ ಎದುರಾಗಿದೆ. ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಯಾವಾಗ ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆಯಿತು, ಅದಾದಮೇಲೆ ಈಗಿನ ತಾರಿಕ್ ರೆಹಮಾನ್ ಸರ್ಕಾರ ಚೀನಾದೊಂದಿಗೆ ಕೈ ಜೋಡಿಸಿರೋದು ಭಾರತ ತೀವ್ರ ನಿಗಾ ವಹಿಸುವಂತೆ ಮಾಡಿದ್ದು ಹೊಸ ತಲೆನೋವಿಗೂ ಕೂಡ ಇದು ಕಾರಣವಾಗ್ತಾ ಇದೆ. ಅಂದರೆ ಅಲ್ಲೇ ಗಡಿಯ ಸಮೀಪದಲ್ಲೇ ಚೀನಾ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇದೆ, ಅಲ್ಲೇ ನೆಲೆಯೂರಿದೆ. ಹಾಗೆ ಎಲ್ಲ ಅಲ್ಲಿರುವಂಥ ಎಲ್ಲ ಚೀನಾದ ಕಂಪನಿಗಳು ಅಥವಾ ತಂತ್ರಜ್ಞರ ಚಟುವಟಿಕೆ ಈ ಗಡಿ ಹತ್ತಿರದಲ್ಲೇ, ಚಿಕನ್ ನೆಕ್ ಹತ್ತಿರದಲ್ಲೇ ಜಾಸ್ತಿ ಆಗ್ತಾ ಇದೆ. ಇದು ನಿಜಕ್ಕೂ ಭಾರತಕ್ಕೆ ಆತಂಕಕಾರಿ ವಿಷಯ. ಇದರ ಜೊತೆಗೆ ಭಾರತದ ಕರಾವಳಿ ತೀರಕ್ಕೆ ಚೀನಾ ಲಗ್ಗೆಯನ್ನು ಇಟ್ಟಿದೆ, ಆದಷ್ಟು ಸಮೀಪಕ್ಕೆ ಬರ್ತಾ ಇದೆ. ಇದು ಯಾವ ಕಾರಣಕ್ಕೆ ಗೊತ್ತಿಲ್ಲ. ಆದರೆ ಈ ರೀತಿ ಚಟುವಟಿಕೆ ಬಾರ್ಡರಲ್ಲಿ ನಡೀತಾ ಇರೋದು ಒಂದು ರೀತಿ ಭಾರತಕ್ಕೆ ಸಾಕಷ್ಟು ಆತಂಕವನ್ನು ನೀಡ್ತಾ ಇದೆ. ಮೊಂಗ್ಲಾ ಬಂದರು ಚೀನಾ ವಶಕ್ಕೆ ಪಡೆದಿದೆ. ಅಂದರೆ ಈ ಮೊಂಗ್ಲಾ ಬಂದರ್ ಏನಿದೆ, ಪೋರ್ಟ್ ಏನಿದೆ, ಇದು ಭಾರತದ ಕರಾವಳಿಯಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ನಾನು ಆಗಲೇ ಹೇಳಿದ್ದು, ಆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ ಚೀನಾ. ಅದು ಕೇವಲ ಭಾರತದ ಬಾರ್ಡರಿಂದ 50 ಕಿಲೋಮೀಟರ್. ಆದರೆ ಈಗ ಮೊಂಗ್ಲಾ ಬಂದರನ್ನು ಏನು ಚೀನಾ ವಶಕ್ಕೆ ಪಡೆದಿದೆ, ಅದು ಭಾರತದ ಕರಾವಳಿಯಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಚಿತ್ತಗಾಂಗ್ ಮತ್ತು ಕಾಕ್ಸ್ ಬಜಾರ್ನಲ್ಲಿ ಚೀನಾದ ಸಬ್ಮೆರಿನ್ ನೆಲೆಗಳು ಕೂಡ ಸಿದ್ಧವಾಗ್ತಾ ಇದೆ. ಅಲ್ಲಿ ಸಬ್ಮರಿನ್ ನೆಲೆಗಳನ್ನು ಸಿದ್ಧಪಡಿಸ್ತಾ ಇದೆ ಚೀನಾ. ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಸುತ್ತುವರಿಯುವಂಥ ಚೀನಾದ ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರಗಾರಿಕೆ ಈಗ ಬಾಂಗ್ಲಾದೇಶದವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಭಾರತದ ಪಶ್ಚಿಮ ಬಂಗಾಳದ ಕರಾವಳಿ ತೀರದಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿರುವಂಥ ಮೊಂಗ್ಲಾ ಪೋರ್ಟ್ ನಿರ್ವಹಣೆಯನ್ನು ಬಾಂಗ್ಲಾದೇಶ ಚೀನಾಗೆ ಹಸ್ತಾಂತರಿಸುವ ಮೂಲಕ ಚೀನಾ ಭಾರತದ ಕರಾವಳಿಗೆ ಲಗ್ಗೆ ಇಟ್ಟಿದೆ. ಶ್ರೀಲಂಕಾದ ಹಂಬಂ ತೋಟ ಬಂದರನ್ನ ಸಾಲದ ಸುಳಿಗೆ ಸಿಲುಕಿಸಿ ವಶಪಡಿಸಿಕೊಂಡ ಮಾದರಿಯಲ್ಲೇ ಈಗ ಬಾಂಗ್ಲಾದೇಶದ ಮೇಲೂ ಕೂಡ ಆರ್ಥಿಕ ಹಿಡಿತವನ್ನು ಚೀನಾ ಸಾಧಿಸ್ತಾ ಇದೆ. ಈಗಾಗಲೇ ಚಿತ್ತಗಾಂಗ್ ಆಗಿರ್ಬೋದು ಅಥವಾ ಕಾಕ್ಸ್ ಬಜಾರ್ನಲ್ಲಿ 6 ಸಬ್ಮೆರಿನ್ ಹಾಗೆ 8 ಯುದ್ಧ ನೌಕೆಗಳನ್ನು ನಿಲ್ಲಿಸೋದಕ್ಕೆ ಒಂದು ಬೃಹತ್ ಸಬ್ಮೆರಿನ್ ನೆಲೆಯನ್ನು ಕೂಡ ಆಲ್ರೆಡಿ ರೆಡಿ ಮಾಡಲಾಗಿದೆ. ಇದು ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗಿದೆ. ಭವಿಷ್ಯದಲ್ಲಿ ಭಾರತದ ಮೇಲೆ ಒಂದಷ್ಟು ಒತ್ತಡ, ಈ ಮಿಲಿಟರಿ ಒತ್ತಡವನ್ನು ಹೇರೋದಕ್ಕೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಏನಿದೆ, ಈ ಬಂದರುಗಳನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಭಾರತಕ್ಕೆ ತೀವ್ರ ಆತಂಕ ಕೂಡ ಮೂಡಿಸಿದೆ. ಅಂದರೆ ಅಷ್ಟೇ 80 ಕಿಲೋಮೀಟರ್ ದೂರದಲ್ಲೇ ಬಂದರಿದೆ ಅಂತ ಅಂದಮೇಲೆ ಯುದ್ಧ ಆದರೆ ಅಥವಾ ಏನಾದರೂ ಸಂಘರ್ಷ ಆದರೆ ಅಲ್ಲಿ ಈ ವೆಪನ್ಸ್ಗಳನ್ನ ಇಡೋದಕ್ಕೆ, ಶಸ್ತ್ರಾಸ್ತ್ರಗಳನ್ನ ಇಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಚೀನಾಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಅಷ್ಟು ಸಮೀಪದಲ್ಲೇ ಇರುತ್ತೆ. ಹೀಗಾಗಿ ಇದು ಸಾಕಷ್ಟು ಆತಂಕ ಮೂಡಿಸಿದೆ. ಅಂದರೆ ನಾವು ಒಂದಷ್ಟು ಈ ಗಡಿ ಭದ್ರತೆಯಲ್ಲಿ ಚಾಲೆಂಜಸ್ಗಳನ್ನು
ಚೀನಾದ ನಿರ್ಧಾರಗಳು ತಂದಿಟ್ಟಿವೆ. ಆದರೆ ಇದಕ್ಕೆ ಭಾರತ ಕೂಡ ಉತ್ತರ ಕೊಟ್ಟಿದೆ. ಯಾವ ರೀತಿ ಉತ್ತರ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಈ ಪರ್ಲ್ಸ್ ಆಫ್ ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ. ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಅಂದರೆ ಕಂಪ್ಲೀಟ್ ಆಗಿ ಈ ಶ್ರೀಲಂಕಾದ ಹಂಬಂ ತೋಟ ಮಾದರಿಯಲ್ಲೇ ಬಾಂಗ್ಲಾದಲ್ಲೂ ಕೂಡ ಚೀನಾ ತಂತ್ರವನ್ನು ರೂಪಿಸಿದೆ. ಯಾವ ರೀತಿ ಅಂದರೆ ಒಂದು ಸಾಲದ ವಿಚಾರವಾಗಿ ಕಂಪ್ಲೀಟ್ ಆಗಿ ಆ ಪೋರ್ಷನ್ನ ಯಾವ ರೀತಿ ಶ್ರೀಲಂಕಾದ ಪೋರ್ಷನ್ನ ಕ್ಯಾಪ್ಟಿವ್ ಮಾಡ್ಕೊಳ್ತೋ ಅಥವಾ ಕ್ಯಾಪ್ಚರ್ ಮಾಡ್ಕೊಳ್ತೋ ಚೀನಾ, ಅದೇ ರೀತಿ ಬಾಂಗ್ಲಾದೇಶವನ್ನು ಕೂಡ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಎನ್ನುವಂಥ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎನ್ನುವಂಥ ಆಪರೇಷನ್ ಮೂಲಕ ಚೀನಾ ಮುಂದಾಗಿದೆ. ಹಾಗೆ ಈ ಡ್ರ್ಯಾಗನ್ ರಾಷ್ಟ್ರದ ಕಡೆಯಿಂದ ಒಂದಷ್ಟು ಆತಂಕಗಳು ಬರ್ತಾ ಇದೆ ನಮ್ಮ ಭಾರತಕ್ಕೆ. ಅದರಲ್ಲಿ ಮುಖ್ಯವಾಗಿ ಡ್ರ್ಯಾಗನ್ ರಾಷ್ಟ್ರದ ಮಲಕ್ಕಾ ಆತಂಕ ಶುರುವಾಗಿದೆ. ಅಂದರೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ಭಾರತದಿಂದ ಬರ್ತಾ ಇರುವಂತಹ ಆತಂಕ. ಯಾವ ರೀತಿ ಆತಂಕ? ಅದು ಚೀನಾದ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರ ಮಲಕ್ಕಾ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ನೋಡ್ತಾ ಇದ್ವಿ ಹಾರ್ಮುಜ್ ಜಲಸಂಧಿ ಅಂತ. ಯಾವ ರೀತಿ ಹಾರ್ಮುಜ್ ಜಲಸಂಧಿಯಲ್ಲಿ 20% ಜಾಗತಿಕವಾಗಿ ತೈಲ, ಇಂಧನ ಇವೆಲ್ಲ ವಹಿವಾಟು ನಡೆಯುತ್ತೋ, ಅದೇ ರೀತಿ ಚೀನಾದ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರ ಏನಿದೆ ಅದು ಈ ಮಲಕ್ಕಾ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದೆ. ಒಂದು ವೇಳೆ ಅಕಸ್ಮಾತ್ ಇಂಡಿಯಾ ಹಾಗೆ ಚೀನಾ ನಡುವೆ ಯುದ್ಧ ಆದರೆ ಭಾರತದ ನೌಕಾಪಡೆ ಏನಿದೆ ಈ ಮಲಕ್ಕಾ ಹಾದಿಯನ್ನು ಸುಲಭವಾಗಿ ಬಂದ್ ಮಾಡಿ ಚೀನಾದ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡಬಹುದು ಎನ್ನುವಂಥ ಆತಂಕ ಡ್ರ್ಯಾಗನ್ ರಾಷ್ಟ್ರವನ್ನು ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಲಕ್ಕಾ ಮೇಲೆ ಇರುವಂಥ ತನ್ನ ಅವಲಂಬನೆಯನ್ನು, ಅಂದರೆ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರದ ಡಿಪೆಂಡೆನ್ಸಿ ಇದೆ ಚೀನಾಗೆ ಮಲಕ್ಕಾ ಜಲಸಂಧಿ ಮೇಲೆ, ಅದರ ಮೇಲೆ ಇರುವಂಥ ಅವಲಂಬನೆಯನ್ನು ತಗ್ಸೋದಕ್ಕೆ ಮತ್ತು ಭಾರತದ ನೌಕಾಪಡೆಯ ಮೇಲೆ ಒತ್ತಡ ಹೇರೋದಕ್ಕೆ ಬದಲಿ ಹಾದಿಯನ್ನು ಹುಡುಕ್ತಾ ಇದೆ ಚೀನಾ. ಅಕಸ್ಮಾತ್ ಯುದ್ಧ ಆದರೂ ಕೂಡ, ಮಲಕ್ಕಾದಲ್ಲಿ ಏನಾದ್ರು ವ್ಯತ್ಯಾಸ ಆದರೂ ಕೂಡ ಚೀನಾದ ಮೇಲೆ ಯಾವುದೇ ಎಫೆಕ್ಟ್ ಆಗಬಾರ್ದು, ಆರ್ಥಿಕವಾಗಿ ಏನು ಎಫೆಕ್ಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಬದಲಿ ಹಾದಿಯನ್ನು ಶೋಧನೆ ಮಾಡ್ತಾ ಇದೆ ಚೀನಾ. ಬಾಂಗ್ಲಾದೇಶದ ಮೊಂಗ್ಲಾ ಮತ್ತು ಚಿತ್ತಗಾಂಗ್ ಬಂದರುಗಳ ಮೂಲಕ ಬಂಗಾಳ ಕೊಲ್ಲಿಗೆ ನೇರ ಪ್ರವೇಶವನ್ನು ಪಡೆಯೋದಕ್ಕೆ ಹವಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರದ ಒಟ್ಟು 17 ಪ್ರಮುಖ ಬಂದರುಗಳ ಪೈಕಿ 13ರಲ್ಲಿ ಚೀನಾ ನೇರವಾಗಿ ಹೂಡಿಕೆ ಮಾಡಿದೆ, ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಭಾರತವನ್ನು ಸಾಗರ ಮಾರ್ಗದಲ್ಲೂ ಕೂಡ ಸುತ್ತುವರೆದು ಕಟ್ಟಿ ಹಾಕುವಂತಹ ಬೃಹತ್ ಸಂಚನ್ನು ಚೀನಾ ಸಾಬೀತುಪಡಿಸ್ತಾ ಇದೆ. ಅಂದರೆ ಮುಂದಾಲೋಚನೆ ಇದು. ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶದ ಮುಂದೆ ಮಂಡಿ ಊರಬಾರ್ದು. ಅಕಸ್ಮಾತ್ ಈಗ ನಾವು ನೋಡ್ತಾ ಇದ್ದೀವಿ ಅಮೇರಿಕ, ಇರಾನ್, ಇಸ್ರೇಲ್ ಯುದ್ಧ ಯಾವುದೋ ಕಾರಣಕ್ಕೆ ಶುರುವಾಗಿ ಎಲ್ಲಿಗೋ ಬಂದು ನಿಂತಿದೆ, ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಬಂದು ನಿಂತಿದೆ. ಆ ರೀತಿ ಆಗಬಾರ್ದು, ಮುಂದೆ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಚೀನಾ ಇಡ್ತಾ ಇರುವಂತಹ ಜಾಣ ಹೆಜ್ಜೆ ಇದು. ಹಾಗೆ ನಮ್ಮ ಭಾರತ ಅಂತ ಬಂದರೆ ಸದ್ಯಕ್ಕೆ ಈ ಅರುಣಾಚಲ ಪ್ರದೇಶದ ಬಾರ್ಡರ್ನಲ್ಲಿ ಹಾಗಾದರೆ ಏನಾಗ್ತಾ ಇದೆ, ಚೀನಾ ಯಾವೆಲ್ಲ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದೆ ಅಂತ ನಾನು ಹೇಳಿದೆ. ಒಂದು ರೀತಿ ಜಲಚಕ್ರ ವ್ಯೂಹವನ್ನೇ ನಿರ್ಮಿಸೋದಕ್ಕೆ ಹೊರಟಿದೆ. ಬಾಂಗ್ಲಾದೇಶದಲ್ಲಿ ಕಂಪ್ಲೀಟ್ ಆಗಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ತಾ ಇದೆ. ಹಾಗೆ ಚಟುವಟಿಕೆಯನ್ನು ಕೂಡ ಭಾರತದ ಗಡಿಯಲ್ಲಿ ಶುರು ಮಾಡಿದೆ ಚೀನಾ. ಹಾಗಾದರೆ ಅರುಣಾಚಲದ ಗಡಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಚೀನಾ ಪಡೆಗಳಿಂದ ಮಿಲಿಟರಿ ಶಿಬಿರಗಳೇನಿರುತ್ತೆ ಆ ಶಿಬಿರಗಳ ನಿರ್ಮಾಣ ವರದಿ ಸೇನೆಯಿಂದ ನಿರಾಕರಣೆ ಆಗಿದೆ. ಅಂದರೆ ನಾನು ಆಗಲೇ ಹೇಳಿದೆ, ಒಂದಷ್ಟು ಶಿಬಿರಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಅಥವಾ ಅಲ್ಲಿ ಸಬ್ಮರೀನ್ ಅಥವಾ ಈ ಶಸ್ತ್ರಾಸ್ತ್ರಗಳನ್ನು ಸ್ಟೋರ್ ಮಾಡೋದಕ್ಕೆ ಒಂದಷ್ಟು ಕಟ್ಟಡಗಳು ಅಥವಾ ಪ್ಲೇಸ್ಗಳನ್ನು ಚೀನಾ ನೋಡ್ಕೊಂಡಿದೆ ಅಂತ. ಬಟ್ ಇದು ಆ ರೀತಿ ಏನು ಆಗಿಲ್ಲ, ಭಯಪಡುವಂಥ ಅಗತ್ಯ ಇಲ್ಲ ಅಂತ ನಮ್ಮ ಸೇನೆ ಬಲವಾಗಿ ಹೇಳ್ತಾ ಇದೆ. ಚೀನಾ ಪಡೆಗಳಿಂದ ಮಿಲಿಟರಿ ಶಿಬಿರಗಳ ನಿರ್ಮಾಣ ವರದಿ ಏನಿದೆ ಅದನ್ನು ಸೇನೆ ನಿರಾಕರಿಸ್ತಾ ಇದೆ. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ ತಕ್ಸಿಂಗ್ ವಲಯದಲ್ಲಿ ಚೀನಾ ತನ್ನ ಮಿಲಿಟರಿ ಶಿಬಿರಗಳನ್ನು ಮತ್ತೆ ಒಂದು ಹೊಸ ಹಳ್ಳಿಯೊಂದನ್ನು ನಿರ್ಮಿಸ್ತಾ ಇದೆ. ಹೀಗಾಗಿ ಭಾರತದ ಭೂಭಾಗವನ್ನು ಇದು ಅತಿಕ್ರಮಿಸಿದೆ ಅಂತ ನಾಹ್ ವೆಲ್ಫೇರ್ ಸೊಸೈಟಿ ಎನ್ನುವಂಥ ಒಂದು ಸ್ಥಳೀಯ ಬುಡಕಟ್ಟು ಸಂಘಟನೆ ಜಿಲ್ಲಾಧಿಕಾರಿಯವರಿಗೆ ದೂರನ್ನು ಸಲ್ಲಿಸುತ್ತೆ. ಇದು ದೇಶಾದ್ಯಂತ ತೀವ್ರ ಕಳವಳ ಹಾಗೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆದರೆ ಈ ವರದಿಗಳನ್ನು ಭಾರತೀಯ ಸೇನೆ ಬಲವಾಗಿ ರಿಜೆಕ್ಟ್ ಮಾಡಿದೆ, ನಿರಾಕರಿಸಿದೆ. ಚೀನಾ ಪಡೆಗಳ ಅತಿಕ್ರಮಣ ಮತ್ತು ಮಿಲಿಟರಿ ಶಿಬಿರ ನಿರ್ಮಾಣದ ಹಕ್ಕುಗಳು ಸಂಪೂರ್ಣ ಸುಳ್ಳು, ಅದು ಜಸ್ಟ್ ಗಾಸಿಪ್ ಅಷ್ಟೇ ಅಥವಾ ಊಹಾಪೋಹ ಅಷ್ಟೇ, ಮತ್ತೆ ಅದು ಆಧಾರ ರಹಿತ, ಅದಕ್ಕೇನು ಪ್ರೂಫ್ ಇಲ್ಲ. ಅಲ್ಲಿ ಒಂದು ಹಳ್ಳಿಯನ್ನು ನಿರ್ಮಿಸ್ತಾ ಇದೆ ಅಥವಾ ಏನೋ ಒಂದು ಮಾಡ್ತಾ ಇದೆ, ಮಿಲಿಟರಿ ಶಿಬಿರಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಏನೂ ಪ್ರೂಫ್ ಇಲ್ಲ ಅಂತ ಅಧಿಕೃತ ಹೇಳಿಕೆಯನ್ನು ನೀಡಿ ಸೇನೆ ತಳ್ಳಿ ಹಾಕಿದೆ. ಭಾರತ ಚೀನಾ ಗಡಿಯ ಪರಿಸ್ಥಿತಿ ಸಂಪೂರ್ಣವಾಗಿ ನಮ್ಮದೇ ಕಂಟ್ರೋಲ್ನಲ್ಲಿದೆ ಅಂತಲೂ ಕೂಡ ಭಾರತೀಯ ಸೇನೆಯಿಂದ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭಾರತದ ಜನತೆ ಅಥವಾ ಸಾರ್ವಜನಿಕರು ಈ ರೀತಿ ಸುಳ್ಳು ಪಳ್ಳು ವಿಷಯಗಳಿಗೆ ಕಿವಿಯನ್ನು ಕೊಡಬಾರ್ದು ಅಥವಾ
ಹೆದರ್ಕೊಳ್ಬಾರ್ದು ಅಂತ ಸೇನೆ ಒಂದು ಖಡಕ್ ಸಂದೇಶವನ್ನು ಕೂಡ ನೀಡಿದೆ. ಆದರೆ ಪರಿಸ್ಥಿತಿ ಏನು ಸ್ಥಿರವಾಗಿದೆ ಅಂತ ಸೇನೆ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿ, ಅಂದರೆ ನಮ್ಮ ಕಂಟ್ರೋಲ್ನಲ್ಲೇ ಇದೆ, ಯಾವುದೇ ರೀತಿ ಭಯಪಡುವಂಥ ಅಗತ್ಯ ಇಲ್ಲ ಅಂತ. ಆದರೆ ಪರಿಸ್ಥಿತಿ ಸ್ಥಿರವಾಗಿದೆ, ಬಟ್ ಸೂಕ್ಷ್ಮವಾಗಿದೆ, ತುಂಬ ಸೆನ್ಸಿಟಿವ್ ಆಗಿದೆ, ಯಾವುದೇ ಟೈಮ್ನಲ್ಲಾದರೂ ಕೂಡ ಪರಿಸ್ಥಿತಿ ಬಿಗಡಾಯಿಸಬಹುದು ಅಂತ ಸೇನಾ ಮುಖ್ಯಸ್ಥರು ಮಾತಾಡಿದ್ದಾರೆ. ಗಡಿ ಪರಿಸ್ಥಿತಿ ಸ್ಥಿರವಾಗಿದೆ, ಆದರೆ ತೃಪ್ತಿ ಪಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಅಲ್ಲಿ ಸ್ಥಿರ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಜನರಲ್ ಉಪೇಂದ್ರ ದ್ವಿವೇದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಿವೃತ್ತರಾಗ್ತಾ ಇರುವಂತಹ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಭಾರತ ಹಾಗೆ ಚೀನಾ ಗಡಿಯ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಪರಿಸ್ಥಿತಿ ಸ್ಥಿರವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಅದು ಅತ್ಯಂತ ಸೂಕ್ಷ್ಮವಾಗಿದೆ ಅಂತ ಅವರು ಹೇಳಿದ್ದಾರೆ. 2020 ಗಾಲ್ವಾನ್ ಘರ್ಷಣೆಯ ನಂತರ ಉಂಟಾಗಿದ್ದಂತಹ ಬಿಕ್ಕಟ್ಟು ಈಗ ನಿಧಾನವಾಗಿ ತಿಳಿಯಾಗ್ತಾ ಇದೆ. ಕಳೆದ ತಿಂಗಳು ನಡೆದಂತಹ ಮೋದಿ ಹಾಗೆ ಜಿನ್ಪಿಂಗ್ ಭೇಟಿಯ ನಂತರ ದೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳಲ್ಲಿ ಸೈನ್ಯವನ್ನು ಮತ್ತೆ ವಾಪಸ್ ಕಳಿಸಿರೋದು, ಅಲ್ಲಿ ಸೈನಿಕರ ನಿಯೋಜನೆ ಆಗಿತ್ತು, ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಹೋಗಿದ್ದಾರೆ. ಈ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ, ಅಲ್ಲಿ ಯಾವುದೇ ಸೈನಿಕರ ನಿಯೋಜನೆ ಇಲ್ಲ. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಆದರೂ ಕೂಡ ಭಾರತೀಯ ಸೇನೆ ಯಾವುದೇ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಲು ಸನ್ನದ್ಧವಾಗಿದೆ ಅಂತ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ ಇಡೀ ದೇಶದ ಜನರಿಗೆ. ಅಂದರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಮ್ಮ ಸೇನೆ ಸನ್ನದ್ಧವಾಗಿದೆ. ಆದರೆ ಸ್ಥಿರವಾಗಿದ್ದರೂ ಕೂಡ ಒಂದು ರೀತಿ ಪರಿಸ್ಥಿತಿ ಸೂಕ್ಷ್ಮವಾಗಿದೆ, ಯಾವುದೇ ಟೈಮ್ನಲ್ಲೂ ಅಟ್ಯಾಕ್ ಆಗ್ಬೋದು. ಇವಂದೋ ಅವರು ಎಲ್ಲ ಸೈನಿಕರನ್ನು ವಾಪಸ್ ಕರ್ಕೊಂಡು ಹೋಗಿದ್ರು ಕೂಡ ನಾವು ಹೇಳೋದಕ್ಕಾಗಲ್ಲ, ನಂಬೋದಕ್ಕಾಗೋದಿಲ್ಲ. ಬಟ್ ನಮ್ಮ ಸೇನೆ ಸನ್ನದ್ಧವಾಗಿದೆ, ಏನೇ ಬಂದರೂ ಕೂಡ ಫೇಸ್ ಮಾಡ್ತೀವಿ, ಹೀಗಾಗಿ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಚೀನಾ ಮಾಡ್ತಾ ಇರುವಂಥ ಈ ಕುತಂತ್ರಿ ಬುದ್ಧಿ ಏನಿದೆ, ಈ ಬುದ್ಧಿಗೆ ಭಾರತ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿದೆ, ಅಥವಾ ಆ ತಂತ್ರಕ್ಕೆ ಪ್ರತಿತಂತ್ರವನ್ನು ಭಾರತ ರೂಪಿಸಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಈಗ ಜಿ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯತ್ತ ಹೋಗೋಣ. ಮೊದಲನೇದಾಗಿ ನಾವು ಇಲ್ಲಿವರೆಗೂ ಹೇಳ್ತಾನೆ ಬಂದಿದ್ದೀವಿ ಮಳೆಯ ವಿಷಯ. ಪ್ರಕೃತಿ ಯಾವಾಗ ಯಾವ ರೀತಿ ಇರುತ್ತೆ ಅಂತ ಊಹಿಸೋದು ಕೂಡ ಕಷ್ಟ. ನಿನ್ನೆ ಕೂಡ ನಾವು ನೋಡಿದ್ವಿ, ಒಂದು ಕಡೆ ಕಂಪ್ಲೀಟ್ ಆಗಿ ಬರಗಾಲ ಅಥವಾ ಹೀಟ್ ಸ್ಟ್ರೋಕ್, ಮತ್ತೊಂದು ಕಡೆ ಜಗತ್ತಿನ ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ. ಹೀಗಾಗಿ ಪ್ರಕೃತಿ ಏನಾಗ್ತಾ ಇದೆ, ಅಥವಾ ಮನುಷ್ಯ ಯಾವ ರೀತಿ ಪ್ರಕೃತಿನ ಟ್ರೀಟ್ ಮಾಡ್ತಾನೋ, ಪ್ರಕೃತಿ ಕೂಡ ಇನ್ ರಿಟರ್ನ್ ಮನುಷ್ಯನನ್ನು ಅದೇ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಒಂದು ಕಡೆ ಕಳೆದ 126 ವರ್ಷಗಳಲ್ಲೇ ಕಾಣದಂಥ ಅತಿ ಭೀಕರ ಮಳೆ ಕೊರತೆಗೆ ಭಾರತ ತತ್ತರಿಸಿ ಹೋಗ್ತಾ ಇದೆ. ಹೀಗಾಗಿ ಅನ್ನದಾತನ ಬದುಕು ನಿಜಕ್ಕೂ ಕಷ್ಟ. ಆದರೆ ಮಳೆ ಆಗ್ತಾ ಇದೆ, ಆದರೆ ಕಂಪೇರ್ ಟು ಲಾಸ್ಟ್ ಇಯರ್ಸ್ ಅಥವಾ ಒಂದಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿಲ್ಲ. ಎಷ್ಟು ಮಳೆ ಬರಬೇಕಿತ್ತೋ ಅದಕ್ಕಿಂತ ಕಮ್ಮಿ ಮಟ್ಟದಲ್ಲಿ ಮಳೆ ಬಂದಿದೆ. ಆದರೆ ಜುಲೈ ಸ್ಟಾರ್ಟಿಂಗಲ್ಲಿ, ಅಂದರೆ ನಾಳೆಯಿಂದ ಮತ್ತೆ ವರುಣನ ಎಂಟ್ರಿ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಕರ್ನಾಟಕದ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆ ಸಮುದ್ರದಲ್ಲಿ ರೌದ್ರಾವತಾರ, ಮೀನುಗಾರರು ಜೀವನ್ಮರಣ ಹೋರಾಟವನ್ನು ನಡೆಸಿರುವಂಥ ಒಂದು ಘಟನೆ ಕೂಡ ಇವತ್ತು ನಡೀತು ಮಂಗಳೂರಲ್ಲಿ. ಇದೆಲ್ಲದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ 126 ವರ್ಷಗಳಲ್ಲೇ 3ನೇ ಅತಿ ಕಳಪೆ ಮಳೆಗಾಲ ಈ ಜೂನ್ ತಿಂಗಳಲ್ಲಿ ದಾಖಲಾಗಿದೆ. ಜೂನ್ ತಿಂಗಳಲ್ಲಿ ದಾಖಲೆಯ 42% ಮಳೆಯ ಕೊರತೆ ಎದುರಾಗಿದೆ. ಮಳೆ ಬಂದಿರಬಹುದು, ಬಟ್ ಕಂಪೇರ್ ಟು ಲಾಸ್ಟ್ ಫ್ಯೂ ಇಯರ್ಸ್ ಅದು ಕಮ್ಮಿ ಅಂತ ಹೇಳಲಾಗ್ತಾ ಇದೆ. 1901ರ ನಂತರ ಭಾರತ ಕಂಡ ಭೀಕರ ಒಣ ಮುಂಗಾರು ಇದು ಅಂತ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ದೇಶದಲ್ಲಿ ಸುರಿಬೇಕಿದ್ದ 165 ಮಿಲಿಮೀಟರ್ ಬದಲಿಗೆ ಕೇವಲ 92.1 ಮಿಲಿಮೀಟರ್ ಅಷ್ಟೇ ಮಳೆಯಾಗಿದೆ. ಒಂದು ಎಲ್ನೀನೋ ಪ್ರಭಾವ. ಎಲ್ನೀನೋ ಅಂತ ಅಂದರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಏನು ಟೆಂಪ್ರೇಚರ್ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಇದು ಮಾನ್ಸೂನ್ ವಿಂಡ್ಸ್ನ ಭಾರತದ ಕಡೆಯಿಂದ ಪುಷ್ ಮಾಡ್ತಾ ಇದೆ. ಭಾರತದ ಕಡೆಗೆ ಕಳಿಸ್ತಾ ಇಲ್ಲ, ಬದಲಿಗೆ ದೂರಕ್ಕೆ ಪುಷ್ ಮಾಡ್ತಾ ಇದೆ. ಜೊತೆಗೆ ಹವಾಮಾನ ವೈಪರೀತ್ಯಕ್ಕೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಖಾರಿಫ್ ಬೆಳೆಗಳ ಬಿತ್ತನೆ ಕುಂಠಿತವಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆ ಅಂತ ನಾವು ಹೇಳ್ತೀವಿ. ಖಾರಿಫ್ ಅಂತ ಅಂದರೆ ಈ ಮಳೆಗಾಲದ ಬೆಳೆಗಳು, ರಾಬಿ ಅಂತ ಅಂದರೆ ಚಳಿಗಾಲದ ಬೆಳೆಗಳು. ಸೊ ಹೀಗಾಗಿ ಮುಖ್ಯವಾಗಿ ಮಳೆ ಈ ಟೈಮ್ನಲ್ಲಿ ಬರ್ತಾ ಇಲ್ಲ. ಇದರಿಂದ ಖಾರಿಫ್ ಬೆಳೆಗಳ ಬಿತ್ತನೆ ಕುಂಠಿತವಾಗಿದೆ. ಭತ್ತ, ಜೋಳ, ಮೆಕ್ಕೆಜೋಳ ಇದೆಲ್ಲವೂ ಕೂಡ ಖಾರಿಫ್ ಬೆಳೆಗಳು. ಆಹಾರ ಭದ್ರತೆಗೆ ಆತಂಕ ಶುರುವಾಗಿದೆ. ಇದೇ ರೀತಿ ಮುಂದುವರೆದ್ರೆ ಕೃಷಿ ಚಟುವಟಿಕೆ ನಡೆಯೋದಿಲ್ಲ. ಇದರಿಂದ
ಮುಂದೆ ನಮ್ಗೆ ಆಹಾರ ಸಿಗುತ್ತೋ ಇಲ್ವೋ ಎನ್ನುವಂಥ ಪ್ರಶ್ನೆಗಳು, ಆತಂಕ ಕೂಡ ಮೂಡ್ತಾ ಇದೆ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಕೊರತೆ ಶುರುವಾಗಿದೆ. ಈ ಜೂನಲ್ಲಿ ಇಲ್ಲಿವರೆಗೂ ನಾವು ನೋಡ್ತಾ ಇದ್ರೆ ಆಲ್ರೆಡಿ ಎಲ್ಲ ನದಿಗಳು, ಕರ್ನಾಟಕದ ಪ್ರಮುಖ ನದಿಗಳು, ತುಂಗಾ ಆಗಿರ್ಬೋದು ಅಥವಾ ಭದ್ರಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಎಲ್ಲವೂ ಕೂಡ ಮೈದುಂಬಿ ಹರಿಬೇಕಿತ್ತು. ಬಟ್ ಎಲ್ಲೂ ಕೂಡ ಆ ರೀತಿ ದೃಶ್ಯಗಳು ಕಾಣಿಸ್ತಾ ಇಲ್ಲ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ನಾವು ನೋಡ್ತಾ ಇದ್ವಿ, ಇಷ್ಟು ಮಳೆಯಾಗಿದೆ, ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಮಳೆಯಾಗಿದೆ, ಈ ಡ್ಯಾಮ್ ಇಷ್ಟು ಮಟ್ಟಿಗೆ ತುಂಬಿ ಹರಿತಾ ಇದೆ ಅಂತ. ಬಟ್ ಆ ರೀತಿ ವರದಿಗಳು ಎಲ್ಲೂ ಕೂಡ ಇನ್ನೂ ಜೂನ್ ಮುಗಿದ್ರೂ ಬಂದಿಲ್ಲ. 15 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ. ಅದರಲ್ಲೂ 3 ಜಿಲ್ಲೆಗಳಲ್ಲಿ ತೀವ್ರ ಮಳೆಯ ಕೊರತೆ ಇದೆ. ಕೊಡಗು, ಚಿಕ್ಕಮಗಳೂರು ಹಾಗೆ ವಿಜಯನಗರ ಜಿಲ್ಲೆಗಳಲ್ಲಿ ಮಳೆಯ ಬರ ಎದುರಾಗಿದೆ. ಅಂದರೆ ಮುಖ್ಯವಾಗಿ ಮಳೆ ಹೆಚ್ಚು ಆಗುವಂಥ ಮಲೆನಾಡಿನ ಜಿಲ್ಲೆಗಳಲ್ಲೇ ಮಳೆಯ ಕೊರತೆ ಎದುರಾಗಿರೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಷಯ. ದೇಶದ ಪರಿಸ್ಥಿತಿ ಒಂದು ಕಡೆ ಆ ಥರ ಇದ್ದರೆ, ಕರ್ನಾಟಕದ ಸ್ಥಿತಿ ಕೂಡ ಏನು ಭಿನ್ನವಾಗಿಲ್ಲ. ರಾಜ್ಯದ 31 ಜಿಲ್ಲೆಗಳ ಪೈಕಿ ಒಂದೇ ಒಂದು ಜಿಲ್ಲೆಯಲ್ಲೂ ಕೂಡ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿಲ್ಲ. ಕೊಡಗು, ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಇಂತಹ ಮಲೆನಾಡಿನ ಜಿಲ್ಲೆಗಳಲ್ಲೇ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ವಿಜಯನಗರದಲ್ಲೂ ಕೂಡ ಮಳೆಯಾಗ್ತಾ ಇಲ್ಲ. ಒಟ್ಟು 15 ಜಿಲ್ಲೆಗಳಲ್ಲಿ ಮಳೆಯ ಬರ ಎದುರಾಗಿದ್ರೆ, ಆ ಕಡೆ ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಸಾಧಾರಣ ಮಳೆಯಾಗಿದೆ. ಜಲಾಶಯಗಳ ನೀರು ತಳಕ್ಕೆ ತಲುಪಿ ಬಿತ್ತಿದ ಬೆಳೆಗಳು ನೀರೇ ಇಲ್ಲದೆ ಒಣಗ್ತಾ ಇರೋದ್ರಿಂದ ಮುಂಗಾರು ಮಳೆಯ ನಂಬಿಕೆಯ ಮೇಲೆ ವರ್ಷದ ಮೊದಲ ಹಬ್ಬ ಇದು ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆಯನ್ನು ಸಂಭ್ರಮದಿಂದ ಜನರು ಆಚರಣೆ ಮಾಡಬೇಕಿತ್ತು. ಆದರೆ ರೈತರ ಮುಖದಲ್ಲಿ ಸಂಭ್ರಮ ಇಲ್ಲ, ಬದಲಿಗೆ ಆತಂಕ ಎದ್ದು ಕಾಣ್ತಾ ಇದೆ. ಕರುನಾಡಿನ ಈ ಪರಿಸ್ಥಿತಿ ಏನಿದೆ, ಮುಂದೆ ಭೀಕರ ಬರಗಾಲದ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಅನ್ನದಾತರ ಮೊಗದಲ್ಲಿ ಇಷ್ಟೊತ್ತಿಗೆ ಸಂತಸ ಇರಬೇಕಿತ್ತು, ಬಟ್ ಆತಂಕದ ಛಾಯೆ ಎಲ್ಲ ಕಡೆ ಆವರಿಸಿದೆ. ಆದರೆ ಇದರ ನಡುವೆ ಒಂದು ರಿಲೀಫ್ ಆಗುವಂಥ ಒಂದು ವಿಷಯ ಬಂದಿದೆ ಹವಾಮಾನ ಇಲಾಖೆ ಕಡೆಯಿಂದ. ಅದೇನಪ್ಪ ಅಂದರೆ, ನಾಳೆಯಿಂದ ಜುಲೈ 1ರಿಂದ ರಾಜ್ಯಕ್ಕೆ ಅಸಲಿ ಮಳೆಗಾಲ ಶುರುವಾಗುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹವಾಮಾನ ಇಲಾಖೆ ಕಡೆಯಿಂದ. ಅಂದರೆ ಜೂನ್ ಮುಗ್ದೋಯ್ತು, ಜೂನಲ್ಲಿ ಮಳೆ ಬರಬೇಕಿತ್ತು, ಬಂದಿಲ್ಲ. ಬಟ್ ಜುಲೈ 1ರಿಂದ ಅಸಲಿ ಮಳೆಗಾಲ ಶುರುವಾಗುತ್ತೆ ಎನ್ನುವಂಥ ವಿಚಾರ. 7 ಜಿಲ್ಲೆಗಳಿಗೆ ಭರ್ಜರಿ ಮಳೆಯ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಉತ್ತರ ಕನ್ನಡಕ್ಕೆ ಮುಂದಿನ 3 ದಿನ ಅತಿ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಈ ಬರಗಾಲದ ಆತಂಕದ ನಡುವೆಯೂ ಕೂಡ ರಾಜ್ಯಕ್ಕೆ ಒಂದು ರೀತಿ ಆಶಾಕಿರಣ ಮೂಡಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜುಲೈ 1ರಿಂದ ಕರ್ನಾಟಕದಲ್ಲಿ ಮುಂಗಾರು ಮತ್ತೆ ಚುರುಕಾಗುತ್ತೆ, ಅಸಲಿ ಮಳೆಗಾಲ ಶುರುವಾಗುತ್ತೆ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡಿನ 7 ಜಿಲ್ಲೆಗಳಿಗೆ ಭರ್ಜರಿ ಮಳೆಯ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಮುಂದಿನ 3 ದಿನ ಅತಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದ್ರೆ. ಮತ್ತೊಂದು ಕಡೆ ಶಿವಮೊಗ್ಗ ಹಾಗೆ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ವರುಣನ ಆರ್ಭಟದ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಹಾಸನ, ಚಿಕ್ಕಮಗಳೂರು, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ರಾಜಧಾನಿ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಹಾಗೆ ಸಂಜೆ ವೇಳೆ ಹಗುರ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಜೂನ್ ತಿಂಗಳ ಮಳೆ ಏನು ಕೊರತೆ ಆಗಿತ್ತು, ಆ ಮಳೆಯ ಕೊರತೆ ಜುಲೈ ತಿಂಗಳು ನೀಗಿಸ್ಲಿ ಅನ್ನೋದು ಪ್ರತಿಯೊಬ್ಬರ ಪ್ರಾರ್ಥನೆ. ಹಾಗೆ ನಾವು ಈ ಉತ್ತರ ಕನ್ನಡ ಅಂತ ನೋಡಿದ್ರೆ, ಉತ್ತರ ಕನ್ನಡದಲ್ಲಿ ವರುಣನ ಆರ್ಭಟ ಮಿತಿ ಮೀರ್ತಾ ಇದೆ. ಆಲ್ರೆಡಿ ಅಲ್ಲಿ ಬೇಕಾದಷ್ಟು ಮಳೆಯಾಗ್ತಾ ಇದೆ. ಕಾರವಾರದ ವೈಲವಾಡದಲ್ಲಿ 156.5 ಮಿಲಿಮೀಟರ್ ಮಳೆ, ಅಂದರೆ ದಾಖಲೆಯ ಮಳೆ ಬಂದಿದೆ ಉತ್ತರ ಕನ್ನಡದಲ್ಲಿ. ಲಿಂಗನಮಕ್ಕಿ ಮತ್ತು ಸೂಫಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಅಂಕೋಲಾದ ಹಟ್ಟಿಕೇರಿಯಲ್ಲಿ 154.5 ಮಿಲಿಮೀಟರ್ ಭಾರಿ ಮಳೆಯಾಗಿದೆ. ಇನ್ನು ಕಳೆದ 3-4 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಕ್ಷರಶಃ ಆರ್ಭಟಿಸ್ತಾ ಇದ್ದಾನೆ. ಕಾರವಾರದ ವೈಲವಾಡದಲ್ಲಿ 156.5 ಮಿಲಿಮೀಟರ್, ಹಾಗೆ ಅಂಕೋಲಾದ ಹಟ್ಟಿಕೇರಿಯಲ್ಲಿ 154.5 ಮಿಲಿಮೀಟರ್ನಷ್ಟು ದಾಖಲೆಯ ಭಾರಿ ಮಳೆಯಾಗಿದೆ. ಹೀಗಾಗಿ ಈ ಮಳೆಯ ಪರಿಣಾಮವಾಗಿ ರಾಜ್ಯದ ಪ್ರಮುಖ ಡ್ಯಾಮ್ಗಳಾದಂತಹ ಲಿಂಗನಮಕ್ಕಿ ಆಗಿರ್ಬೋದು ಅಥವಾ ಸೂಪಾಗೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು, ವಿದ್ಯುತ್ ಅಭಾವದ ಭೀತಿ ಕೂಡ ಕಮ್ಮಿಯಾಗಿದೆ. ಅದರಲ್ಲೂ ಲಿಂಗನಮಕ್ಕಿ ಜಲಾಶಯಕ್ಕೆ 9,568 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದು ಒಂದು ಕಡೆ ವಿದ್ಯುತ್ ಉತ್ಪಾದನೆ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮತ್ತು ಈ ಕೃಷಿ ಚಟುವಟಿಕೆಗಳಿಗೆ ಒಂದು ದೊಡ್ಡ ಆಸರೆಯಾಗಿದೆ. ಹಾಗೆ ಒಣಗ್ತಾ ಇದ್ದ ಬೆಳೆಗಳಿಗೆ ಈ ಮಳೆ ಮರುಜೀವವನ್ನು ನೀಡಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ, ನೀವು ಇವತ್ತು ಇಡೀ ದಿನ ಈ ವಿಚಾರವನ್ನು ಟಿ ವಿಯಲ್ಲಿ ನೋಡಿರ್ತೀರ. ಸಮುದ್ರದಲ್ಲಿ ಒಂದು ರೀತಿ ಜಲಸಾಹಸವೇ ನಡೆದು ಹೋಗಿದೆ. 6 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ. ಹಾಗಾದರೆ ಇದು ನಡೆದಿದ್ದಲ್ಲಿ ಏನು ಎತ್ತ ನೋಡೋಣ. ಸೂರತ್ಕಲ್ ಬಳಿ
ಅರಬ್ಬಿ ಸಮುದ್ರದಲ್ಲಿ ಒಂದು ದೋಣಿ ಮುಳುಗುವಂತಹ ಸ್ಥಿತಿಯಲ್ಲಿರುತ್ತೆ. ಬಿರುಗಾಳಿ ಹಾಗೆ ಈ ಪ್ರಕ್ಷುಬ್ಧ ಸಮುದ್ರಕ್ಕೆ ಸಿಲುಕಿ ಮಂಜು ಮಾತ್ ಎನ್ನುವಂಥ ಒಂದು ಫೈಬರ್ ದೋಣಿ ಇದು ಮುಳುಗುವ ಹಂತಕ್ಕೆ ತಲುಪಿರುತ್ತೆ. ಆದರೆ ಅವರ ಸಂಕಷ್ಟಕ್ಕೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಧಾವಿಸಿ 90 ನಿಮಿಷಗಳ ಸವಾಲಿನ ಕಾರ್ಯಾಚರಣೆಯನ್ನು ನಡೆಸಿ 6 ಜೀವಗಳನ್ನು ಸೇವ್ ಮಾಡಲಾಗಿದೆ. ಹೀಗಾಗಿ ಸಮುದ್ರಕ್ಕೆ ಮತ್ತೆ ಇಳಿಯದಂತೆ ಮೀನುಗಾರರಿಗೆ ಒಂದು ರೀತಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಂದರೆ ಆಲ್ರೆಡಿ ಎಚ್ಚರಿಕೆ ಇದ್ರೂ ಕೂಡ ಅದನ್ನು ಮೀರಿ ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರಕ್ಕೆ ಇಳಿದಿದ್ರು. ಹೀಗಾಗಿ ಬಟ್ ಅವ್ರನ್ನೆಲ್ಲ ಸೇಫ್ ಆಗಿ ಕಾರ್ಯಾಚರಣೆಯ ಮೂಲಕ ಜೀವವನ್ನು ರಕ್ಷಣೆ ಮಾಡಲಾಗಿದೆ. ಒಂದು ಕಡೆ ಜೂನ್ ತಿಂಗಳಲ್ಲಿ ಮಳೆ ಆಗಿರಲಿಲ್ಲ. ಹೀಗಾಗಿ ಅನ್ನದಾತರು ಎಸ್ಪೆಷಲಿ ತುಂಬಾ ಕಂಗಾಲಾಗಿದ್ರು. ಬೀಜವನ್ನು ಬಿತ್ತನೆ ಮಾಡಿದ್ರು, ಎಲ್ಲವೂ ಕೂಡ ಒಣಗಿ ಹೋಯಿತು. ಹಾಗೆ ಕಂಪ್ಲೀಟ್ ಆಗಿ ಭೂಮಿ ಬಿರುಕು ಬಿಟ್ಟಿತ್ತು. ಈ ರೀತಿ ದೃಶ್ಯಗಳೇ ಕಾಣಿಸ್ತಾ ಇತ್ತು. ಆದರೆ ಅಟ್ಲೀಸ್ಟ್ ನಾಳೆಯಿಂದನಾದರೂ ಮಳೆ ಬರುತ್ತೆ ಎನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ನಾಳೆಯಿಂದ ಬರುವಂಥ ಮಳೆ ಇಲ್ಲಿವರೆಗೂ ಈ 1 ತಿಂಗಳು ಏನು ಅನ್ನದಾತರಿಗೆ ಸಂಕಷ್ಟ ತಂದಿತ್ತು, ಈ ಬರಗಾಲ, ಅದೆಲ್ಲವೂ ಕೂಡ ನಾಳೆಯಿಂದ ವರುಣದೇವನ ಎಂಟ್ರಿ ಆಗಿ ಎಲ್ಲವೂ ಕೂಡ ಸುಧಾರಿಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ. ಈಗ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿಯತ್ತ ಹೋಗೋಣ. ಈಗ 5ನೇ ಸ್ಟೋರಿ ಅಂತ ಅಂದರೆ ನಮ್ಮ ಭಾರತದಲ್ಲಿ ಕ್ರಿಕೆಟ್ ಕೇವಲ ಒಂದು ಆಟ ಮಾತ್ರ ಅಲ್ಲ, ಅದೊಂದು ಧರ್ಮ ಅಥವಾ ಅದೊಂದು ಎಮೋಷನ್ ಅಂತಲೇ ಹೇಳ್ಬೋದು. ಆದರೆ ಇತ್ತೀಚೆಗಷ್ಟೇ ಒಂದು T20 ಕ್ರಿಕೆಟ್ ಆಗುತ್ತೆ, ಐರ್ಲೆಂಡ್ ವಿರುದ್ಧದ ಸರಣಿ ಅದು. ಈ ಸರಣಿಯಲ್ಲಿ ಯಾರೂ ಕೂಡ ಐರ್ಲೆಂಡ್ ಈ ರೀತಿ ಗೆಲ್ಲುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇಡೀ ಕ್ರಿಕೆಟ್ನ ಶಿಶು ಅಂತಲೇ ಕರೆಯುವಂಥ ಐರ್ಲೆಂಡ್ ದೈತ್ಯ ಭಾರತದ ಮುಂದೆ, ಸಿಂಹದಂತೆ ಘರ್ಜನೆ ಮಾಡುವಂಥ ಭಾರತದ ಮುಂದೆ ಗೆದ್ದು ಬೀಗಿದೆ. ಅದು ಕೂಡ 2 ಮ್ಯಾಚ್ಗಳಲ್ಲಿ ಗೆದ್ದಿದೆ. ಅಟ್ಲೀಸ್ಟ್ 1ನೇ ಮ್ಯಾಚಲ್ಲಿ ಐರ್ಲೆಂಡ್ ಗೆದ್ದಾಗ ಸೆಕೆಂಡ್ ಮ್ಯಾಚಲ್ಲಾದರೂ ಭಾರತ ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಸೆಕೆಂಡ್ ಮ್ಯಾಚ್ ಕೂಡ ಕೈ ಕೊಡ್ತು. ಆದರೆ ಈ ರೀತಿ ನಮ್ಮ ಹೆಮ್ಮೆಯ ಸಿಂಹಗಳು ಐರ್ಲೆಂಡ್, ಕ್ರಿಕೆಟ್ನ ಶಿಶು ಐರ್ಲೆಂಡ್ನ ಮುಂದೆ ಬೆಕ್ಕಿನಂತೆ ನಲುಗಿ ಹೋಗಿವೆ. ಇದು ಕೇವಲ ಸೋಲಲ್ಲ, ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಎದೆಯ ಮೇಲೆ ಎಳೆದಂಥ ಚಾಟಿ ಏಟು. ಒಂದು ಕಡೆ ಮ್ಯಾನೇಜ್ಮೆಂಟ್ನ ಫೇಲ್ಯೂರ್, ಯಾಕಂದರೆ ಅಹಂಕಾರದಲ್ಲಿ ಮೆರಿತಾ ಇದೆ ಮ್ಯಾನೇಜ್ಮೆಂಟ್. ಒಂದು ಪ್ಲೇಯರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಒಂದಷ್ಟು ಸಾಕಷ್ಟು ಪಾರ್ಶಿಯಾಲಿಟಿ. ಯಾವಾಗ ಈ ಅನೌನ್ಸ್ ಆಯಿತು ಟೀಮ್ ಇಂಡಿಯಾ ಪ್ಲೇಯರ್ಸ್ ಲಿಸ್ಟ್, ಆಗಲೇ ಒಂದಷ್ಟು ಚರ್ಚೆಗಳಿಗೆ ಇದು ಕಾರಣ ಆಗಿತ್ತು. ಹಾಗೆ ಯುವ ಪ್ರತಿಭೆಗಳ ರೆಕ್ಕೆಯನ್ನು ಕತ್ತರಿಸ್ತಾ ಇರುವಂಥ ಹೆಡ್ ಕೋಚ್, ಇವರೆಲ್ಲರ ವಿರುದ್ಧ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗೆ IPLನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಿರುವಂಥ ನಮ್ಮ ಹೆಮ್ಮೆಯ RCB ತಂಡಕ್ಕೆ ಒಂದು ದೊಡ್ಡ ದ್ರೋಹವನ್ನು ಬಗೆದಿರುವಂಥದ್ದು. ಇದೆಲ್ಲವೂ ಕೂಡ ಈಗ ಸೋತಾದ್ಮೇಲೆ, ಐರ್ಲೆಂಡ್ ವಿರುದ್ಧ ಯಾವಾಗ ಟೀಮ್ ಇಂಡಿಯಾ ಸೋಲ್ತು, ಎಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ನ ನೋಡ್ತಾ ಹೋಗೋಣ. ಐರ್ಲೆಂಡ್ ಎದುರು ನಮ್ಮ ಟೀಮ್ ಇಂಡಿಯಾ ಮಣ್ಣು ಮುಕ್ಕಿ ಹೋಗಿದೆ. ಯಾವ ಕಾರಣಕ್ಕೆ? ಕ್ರಿಕೆಟ್ ಶಿಶು ಅಂತಲೇ ಐರ್ಲೆಂಡ್ನ ಕರೆಯಲಾಗುತ್ತೆ. ಏನೋ ಒಂದು ದೊಡ್ಡ ಬಲಿಷ್ಠ ತಂಡ ಅಲ್ಲ ಅದು. ಆ್ಯಂಡ್ ಯಾರು ಕೂಡ ಊಹೆನೂ ಮಾಡಿರಲಿಲ್ಲ ಐರ್ಲೆಂಡ್ ವಿರುದ್ಧ ಈ ರೀತಿ ಸೋಲ್ತೀವಿ, ಭಾರತ ಸೋಲುತ್ತೆ ಅಂತ. ಕ್ರಿಕೆಟ್ ಶಿಶು ಐರ್ಲೆಂಡ್ ಎದುರು 2-0 ಅಂತರದ ಹೀನಾಯ ಸರಣಿ ಸೋಲನ್ನು ಭಾರತ ಕಂಡಿದೆ. ವಿಶ್ವ ಚಾಂಪಿಯನ್ನರ ಅಹಂಕಾರಕ್ಕೆ ಐರ್ಲೆಂಡ್ ಮಣ್ಣು ಮುಗಿಸಿದೆ. IPLನಲ್ಲಿ ಕೋಟಿ ಲೂಟಿ ಮಾಡುವಂತಹ ಸ್ಟಾರ್ಗಳಿಗೆ ದೇಶದ ಮಾನವನ್ನ ಉಳಿಸೋದಕ್ಕೆ ಸಾಧ್ಯವಾಗಲಿಲ್ವಾ ಎನ್ನುವಂಥ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಇದು ಟೀಮ್ ಇಂಡಿಯಾನ, ನಾವು ಈ ಹಿಂದೆ ನೋಡಿದಂಥ ಟೀಮ್ ಇಂಡಿಯಾನ ಇದು, ಅಥವಾ ಕೇವಲ ಒಂದು ಅಡ್ವರ್ಟೈಸ್ಮೆಂಟ್ ತಂಡನ ಅಂತ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗೆ ಸತತ ಸೋಲುಗಳಿಂದ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಕಂಗೆಟ್ಟು ಹೋಗಿದ್ದಾರೆ. ಅಂದರೆ ಯಾವಾಗ ಆ ಟೀಮ್ನ ಅನೌನ್ಸ್ ಮಾಡಿದ್ರು ಆಗಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡಿತು. ಮೊದಲನೇದಾಗಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕೈ ಬಿಟ್ಟಿದ್ದು. ಈ ಹಿಂದೆ ಅವರಿಂದಾನೇ ನಮಗೆ ಕಪ್ ಬಂದಿತ್ತು, ಬಟ್ ಸ್ಟಿಲ್ ಅವರನ್ನು ಆಯ್ಕೆ ಮಾಡಿರಲಿಲ್ಲ. ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ನೀಡಿದ್ರು ಆಯ್ಕೆ ಸಮಿತಿ. ಆದರೆ ಇವತ್ತು ಸೋತು ಸುಣ್ಣ ಆದ ಬಳಿಕ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದು ನಿಂತಿದೆ. ನಾಯಕನಿಗೆ ಗೇಟ್ ಪಾಸ್ ನೀಡಲಾಗಿತ್ತು, ಆಯ್ಕೆ ಸಮಿತಿ ದ್ರೋಹ ಮಾಡ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. T20 ವಿಶ್ವಕಪ್ ಗೆಲ್ಲಿಸಿದ ನಾಯಕ ಸೂರ್ಯಕುಮಾರ್ ಯಾದವ್ನನ್ನ ಕೈ ಬಿಟ್ಟಿದ್ಯಾಕೆ ಎನ್ನುವಂಥ ಪ್ರಶ್ನೆ. ಯಾವಾಗ ಆಗಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ರು ಎಲ್ಲರೂ, ಈಗಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ಲೆಜೆಂಡ್ಗಳ ನಿವೃತ್ತಿಗೆ ಒತ್ತಾಯ ಮಾಡಿದವರು ಯಾರು? ಯಾಕೆ ಅವರು ಟೀಮ್ನಲ್ಲಿದ್ದಿದ್ರೆ ಏನಾಗ್ತಾ ಇತ್ತು? ಯಾವ ಕಾರಣಕ್ಕೆ ಅವರಿಗೆ ಒತ್ತಾಯಿಸಿ ರಿಟೈರ್ಮೆಂಟ್ನ ನೀಡಿಸಿದ್ರು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಸರಣಿ ಶ್ರೇಷ್ಠ ಸಂಜು ಸ್ಯಾಮ್ಸನ್ಗೆ ಗೇಟ್ ಪಾಸ್ ನೀಡುವಂಥ ಹುನ್ನಾರ ನಡೀತಾ ಇದೆಯಾ? ಅವರನ್ನ ಸ್ಟಾರ್ಟಿಂಗಲ್ಲೇ ಹಾಕ್ತಾರೆ ಓಪನರ್ ಆಗಿ,
ನಾವು ನೋಡಿದ್ವಿ ಫಸ್ಟ್ ಮ್ಯಾಚಲ್ಲಿ ಐರ್ಲೆಂಡ್ ವಿರುದ್ಧದ ಫಸ್ಟ್ ಮ್ಯಾಚಲ್ಲಿ ಕೇವಲ 5 ರನ್ ಬಾರಿಸಿದ್ರು, ಸೆಕೆಂಡ್ ಮ್ಯಾಚಲ್ಲಿ ಡಕ್ಔಟ್ ಆದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೇಟ್ ಪಾಸ್ ನೀಡಬೇಕು ಅನ್ನುವಂಥ ಹುನ್ನಾರಗಳು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಪದೇ ಪದೇ ತಂಡ ಬದಲಾಗ್ತಾ ಇದೆ, ಒಂದು ಸ್ಥಿರತೆ ಇಲ್ಲ. ಹೀಗಾಗಿ ದಿಕ್ಕಿಲ್ಲದ ದೋಣಿಯಾಗಿ ಹೋಗಿದೆ ಟೀಮ್ ಇಂಡಿಯಾ. ಆಯ್ಕೆ ಸಮಿತಿಯ ತುಘಲಕ್ ನಿರ್ಧಾರಗಳಿಂದ ಭಾರತದ ಘನತೆ ಜಾಗತಿಕ ಮಟ್ಟದಲ್ಲಿ ಪಾತಾಳಕ್ಕೆ ಕುಸಿತಾ ಇದೆ. ಇದಕ್ಕೆ ಮ್ಯಾನೇಜ್ಮೆಂಟೇ ಕಾರಣ ಅನ್ನೋದು ಒಂದಷ್ಟು ಅಭಿಮಾನಿಗಳ ಆಕ್ರೋಶ. ಇದರ ಜೊತೆಗೆ ವೈಭವ್ ಸೂರ್ಯವಂಶಿ ನಿಜಕ್ಕೂ ಕ್ರಿಕೆಟ್ ಲೋಕದ ಬೇಬಿ ಬಾಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು IPL ನಲ್ಲಿ ನೋಡಿದ್ವಿ, ಯಾರೇ ಬರಲಿ, ಅದು ವಿಶ್ವದ ಶ್ರೇಷ್ಠ ಬೌಲರ್ ಬುಮ್ರಾ ಆಗಿರ್ಬೋದು ಅಥವಾ ಭುವನೇಶ್ವರ್ ಆಗಿರ್ಬೋದು, ಯಾರೇ ಬಂದರೂ ಕೂಡ ಚಚ್ಚಿ ಬಿಸಾಕ್ತಾ ಇದ್ರು ವೈಭವ್ ಸೂರ್ಯವಂಶಿ. ಇವರು ಸೆಲೆಕ್ಟ್ ಆದಾಗ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಆದರೆ ಇವರನ್ನ ಇಲ್ಲಿ ಆಡಿಸ್ಲೇ ಇಲ್ಲ, ಕೇವಲ ಬೆಂಚ್ ಕಾಯಿಸಿದೆ ಮ್ಯಾನೇಜ್ಮೆಂಟ್. IPL 2026ರಲ್ಲಿ ವಿಶ್ವದ ಘಟಾನುಘಟಿ ಬೌಲರ್ಗಳನ್ನೇ ಬೆಂಡೆತ್ತಿ ಭರ್ಜರಿ 776 ರನ್ ಹಾಗೆ 72 ಸಿಕ್ಸರ್ ಸಿಡಿಸಿ ಒಂದಷ್ಟು ದಾಖಲೆಗಳನ್ನು ಮಾಡಿದ್ರು ಇವರು. 15 ವರ್ಷದ ಅದ್ಭುತ ಬಾಲಕ ವೈಭವ್ ಸೂರ್ಯವಂಶಿಗೆ ಮೊದಲ 2 ಪಂದ್ಯಗಳಲ್ಲಿ ಬೆಂಚ್ ಕಾಯಿಸಿರೋದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗೆ ವೈಭವ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಿದ್ಧನಿದ್ದಾನೆ, ಆದರೆ ಆಡೋದಕ್ಕೆ ಆತನಿಗೆ ಅವಕಾಶ ಇಲ್ಲ ಅಂತ ಸಹಾಯಕ ತರಬೇತುದಾರ ರಿಯಾನ್ ಟೆನ್ ಡೆಸ್ಕ್ಯಾಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮ್ಯಾನೇಜ್ಮೆಂಟ್ನ ಡಬಲ್ ಸ್ಟ್ಯಾಂಡರ್ಡ್ಸ್ನ ಬಯಲು ಮಾಡ್ತಾ ಇದೆ. ಸಚಿನ್ ತೆಂಡೂಲ್ಕರ್ ಅವರಿಗೆ 16ನೇ ವಯಸ್ಸಿನಲ್ಲೇ ಅವಕಾಶ ಸಿಕ್ಕಿತ್ತು, ಆದರೆ ವೈಭವ್ಗೆ ಯಾಕೆ ಅವಕಾಶ ಸಿಗ್ತಿಲ್ಲ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮುಂಬರುವಂತಹ ಇಂಗ್ಲೆಂಡ್ ಸರಣಿಯಲ್ಲಾದರೂ ಈ ಯುವ ಆಟಗಾರನ ಪಾದಾರ್ಪಣೆಗೆ ಹಾದಿ ಸುಗಮ ಆಗುತ್ತಾ ಎನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದೊಂದಿಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇರುವಂಥ ಸದ್ಯದ ವಿಷಯ. ಆದರೆ ಇಲ್ಲಿ ಕೋಚ್ ಬಗ್ಗೆ ಮಾತಾಡಲೇಬೇಕು. ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಈಗ ಕೋಚ್ ಬಗ್ಗೆ ಮಾತಾಡಬೇಕು. ಗೌತಮ್ ಗಂಭೀರ್ ಇವರು ಕೋಚಾ ಅಥವಾ ಸರ್ವಾಧಿಕಾರಿನಾ ಅಂತ ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈ ಹಿಂದೆ ಸೂಪರ್ ಸ್ಟಾರ್ ಸಂಸ್ಕೃತಿಯನ್ನು ನಾನು ಮುಗಿಸ್ತೇನೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಗಂಭೀರ್. ಆದರೆ ಸೂಪರ್ ಸ್ಟಾರ್ ಸಂಸ್ಕೃತಿಯನ್ನು ಮುಗಿಸೋದ್ರ ಜೊತೆಗೆ ಇಡೀ ತಂಡವನ್ನೇ ಮುಗಿಸ್ತಾ ಇದ್ದಾರಾ ಕೋಚ್? ಇವರೇನು ಕೋಚ್ ಅಥವಾ ಸರ್ವಾಧಿಕಾರಿನ ಎನ್ನುವಂಥ ಪ್ರಶ್ನೆ. ಶ್ರೀಲಂಕಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಹಾಗೆ ಈಗ ಐರ್ಲೆಂಡ್ ಎದುರು ಹೀನಾಯ ಸೋಲನ್ನು ಭಾರತ ಕಾಣ್ತಾ ಇದೆ. ಇಡೀ ತಂಡವನ್ನೇ ಮುಗಿಸೋದಕ್ಕೆ ಹೊರಟಿದ್ದಾರೆ ಇವರು. 27 ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧ ಸೋಲು ಭಾರತಕ್ಕೆ. ನ್ಯೂಜಿಲೆಂಡ್ ಎದುರು ತವರಿನಲ್ಲೇ ವೈಟ್ ವಾಶ್ ಆಯಿತು. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ತೀವ್ರ ಮುಖಭಂಗ. ಹಾಗೆ ಈಗ ಇತಿಹಾಸದಲ್ಲೇ ಮೊದಲ ಬಾರಿ ಕ್ರಿಕೆಟ್ ಶಿಶು ಐರ್ಲೆಂಡ್ ಎದುರು ಹೀನಾಯ ಸರಣಿ ಸೋಲು ಕಂಡಿರುವುದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ವ್ಯಕ್ತಿಗಿಂತ ತಂಡ ಮುಖ್ಯ, ಹಾಗೂ ಈ ಸೂಪರ್ ಸ್ಟಾರ್ ಸಂಸ್ಕೃತಿ ಏನಿದೆ ಅದನ್ನು ನಾನು ಮುಗಿಸ್ತೇನೆ ಅಂತ ಹೇಳ್ತಾ ತನ್ನ ಎದುರು ಯಾರೂ ಬೆಳೀಬಾರ್ದು ಎನ್ನುವಂಥ ಒಂದು ಅಹಂಕಾರದ ಕೋಚಿಂಗ್ ಶೈಲಿ ಹೊಂದಿರುವಂಥ ಗಂಭೀರ್ ತಂಡದಲ್ಲಿ ಯಾರೂ ಸೂಪರ್ ಸ್ಟಾರ್ ಇರಬಾರ್ದು ಎನ್ನುವಂಥ ಕಾರಣಕ್ಕೆ ದಿಗ್ಗಜರನ್ನೇ ಓಡಿಸಿ, ಭಾರತಕ್ಕೆ ಯಾರೆಲ್ಲ ನೆರವಾಗ್ತಾ ಇದ್ರು ಅಂಥವ್ರನ್ನೆಲ್ಲ ಓಡಿಸಿ ಈ ರೀತಿ ಮಾಡ್ತಾ ಇದ್ದಾರಾ? ಇಡೀ ತಂಡವನ್ನೇ ಮುಗಿಸ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಹಾಗೆ ನಮ್ಮ RCB ತಂಡ ನಿಜಕ್ಕೂ ನಮ್ಮ ಹೆಮ್ಮೆ. ಸತತವಾಗಿ 2 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ IPL ನಲ್ಲಿ. ಆದರೆ ಈ ಟೀಮ್ ಇಂಡಿಯಾ ಅಂತ ಬಂದರೆ RCB ಆಟಗಾರರನ್ನು ಸೆಲೆಕ್ಟೇ ಮಾಡಿಲ್ಲ, ಬೇಕಂತಲೇ ದ್ರೋಹ ಮಾಡಿದ್ರ ಎನ್ನುವಂಥ ಪ್ರಶ್ನೆ. IPL 2026ರ ಚಾಂಪಿಯನ್ RCB ಆಟಗಾರರನ್ನ ಕೈ ಬಿಟ್ಟಿದ್ದು ಯಾರ ಕುತಂತ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ ಇದು ಅಭಿಮಾನಿಗಳಲ್ಲಿ ತೀವ್ರ ಆಕ್ರೋಶವನ್ನು ಮೂಡಿಸಿದೆ. ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರು ನಮ್ಮ RCB ತಂಡದಲ್ಲಿದ್ದರು. ಅದ್ಭುತ ಪ್ರದರ್ಶನ ನೀಡಿದ RCB ಚಾಂಪಿಯನ್ ಆಟಗಾರರಿಗೆ ಈ ರೀತಿ ಮಲತಾಯಿ ಧೋರಣೆ ತೋರಿ ಸರಣಿಯಿಂದ ಕಡೆಗಣಿಸಿರೋದು ಯಾರ ಕುತಂತ್ರ ಎನ್ನುವಂಥ ಪ್ರಶ್ನೆ ಎದ್ದಿದೆ. ಕೇವಲ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಅವರನ್ನು ಬಳಸ್ತಾ ಇದ್ದಾರಾ ಅಥವಾ ಅರ್ಹ ಪ್ರತಿಭೆಗಳಿಗೆ ಯಾಕೆ ವೇದಿಕೆ ಸಿಗ್ತಾ ಇಲ್ಲ? ಹಾಗೆ ವೈಯಕ್ತಿಕ ಗ್ರಡ್ಜಿಂದ ಅಥವಾ ಪಾರ್ಶಿಯಾಲಿಟಿಯಿಂದ ಇಡೀ ಒಂದು ತಂಡವನ್ನೇ ಜಾಗತಿಕ ಮಟ್ಟದಲ್ಲಿ ಈ ರೀತಿ ತಂಡದ ಘನತೆ ಹಾಳಾಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಎಸ್, ಇನ್ನು ಟೀಮ್ ಇಂಡಿಯಾ ನಾನಾಗಲೇ ಹೇಳಿದಾಗೆ ಐರ್ಲೆಂಡ್ ವಿರುದ್ಧ ಸೋಲುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ ಸೆಕೆಂಡ್ ಮ್ಯಾಚಲ್ಲಾದರೂ ಕಮ್ ಬ್ಯಾಕ್ ಆಗ್ತಾರೆ. ಯಾಕಂದರೆ ಐರ್ಲೆಂಡ್ ಹಾಗೆ ಭಾರತ ನಾವು ಸೆಕೆಂಡ್ ಮ್ಯಾಚ್ ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಐರ್ಲೆಂಡ್ 3 ವಿಕೆಟ್ ಹೋಗಿತ್ತು. ಬಟ್ ಸ್ಟಿಲ್ ಭಾರತ ಐರ್ಲೆಂಡ್ ವಿರುದ್ಧ ಗೆಲ್ಲೋದಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಮುಂದೆ ಏನು ಇಂಗ್ಲೆಂಡ್ ಸರಣಿ ಏನಿದೆ ಆಗ್ಲಾದರೂ ಈ ಮ್ಯಾನೇಜ್ಮೆಂಟ್ ಎಚ್ಚೆತ್ಕೊಳ್ಳುತ್ತಾ, ಪ್ಲೇಯರ್ಸಲ್ಲಿ ಒಂದಷ್ಟು ಚೇಂಜಸ್ ಮಾಡ್ತಾರೆ. ಈಗ ವೈಭವ್ ಸೂರ್ಯವಂಶಿ ಅವ್ರನ್ನೆಲ್ಲ ಆಡಿಸ್ಲಿ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಆಶಯ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.